ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೋಮಪ್ಪ ದುಂಡಿಗೇರಿ, ಲೇಖಕರು ಸಮಗ್ರ ಸ್ಪರ್ಧಾ ಇತಿಹಾಸ ಮತ್ತು ಸಮಗ್ರ ಸ್ಪರ್ಧಾ ಭೂಗೋಳ. ಆತ್ಮೀಯರೇ, ಸುಮಾರು 15 ವರ್ಷಗಳಿಂದ ನಾನು ಇತಿಹಾಸ ಮತ್ತು ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಗಳಲ್ಲಿ ಮತ್ತು ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಆ ವಿಷಯಗಳನ್ನು ಬೋಧನೆ ಮಾಡುತ್ತಾ ನನ್ನದೇ ಆದಂಥ ಅನುಭವಗಳನ್ನು ಹಂಚಿಕೊಂಡು ಬರುತ್ತಿದ್ದೇನೆ. ಬಟ್ ಈಗ ನಾನು ನನ್ನದೇ ಆದಂಥ ಹೊಸ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದು ಸೋಮಪ್ಪ ದುಂಡಿಗೇರಿ ಸಮಗ್ರ ಸ್ಪರ್ಧಾ ಸರಣಿ ಅಂತೇಳಿ. ಅದಕ್ಕಾಗಿ ಇವತ್ತು ನನ್ನ ಮೊದಲನೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಬಟ್ ಇದನ್ನು ನೀವು ಸ್ನೇಹಿತರಿಗೆ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಟ್ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ನನ್ನದೇ ಆದಂಥ ವಿಡಿಯೋವನ್ನು ನೀವು ಆಲಿಸುತ್ತಾ ಹೋಗ್ತಾ ಇರ್ತೀರಿ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೆಳಗೆ ಏನಂತಂದಾಗ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ಸಹಿತ ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಮೇಲೆ ನನ್ನ ಅಲ್ಪ ಜ್ಞಾನವನ್ನು ಏನಂತಂದಾಗ ನಿಮ್ಮ ಜೊತೆ ನಿರಂತರವಾಗಿ ಹಂಚಿಕೊಳ್ಳುತ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿಯಾಗಿ ತಯಾರಿ ನಡೆಸಬೇಕು ಅನ್ನೋದರ ಬಗ್ಗೆ ಡಿಸ್ಕಸ್ ಮಾಡುತ್ತಾ ಸಾಗ್ತೀನಿ. ಇವತ್ತು ನನ್ನ ಮೊದಲನೇ ವಿಡಿಯೋ ಇದನ್ನು ನಿಮಗೆ ತೆಗೆದುಕೊಂಡು ಬಂದಿದ್ದೇನೆ. ಅದೇ ಯಾವುದಂದಾಗ ಕರ್ನಾಟಕದ 7 ಅದ್ಭುತಗಳಂತೇಳಿ. ಈ ಕರ್ನಾಟಕದ 7 ಅದ್ಭುತಗಳನ್ನು ಗುರುತಿಸಲಾಗಿತ್ತು. ಅವು ಹೊಂದಿದಂಥ ವಿವಿಧ ಲಕ್ಷಣಗಳ ಆಧಾರದ ಮೇಲೆ 7 ಅದ್ಭುತಗಳು ಗುರುತಿಸಲಾಗಿದೆ. 7 ಅದ್ಭುತಗಳು ಸ್ನೇಹಿತರು ಈಗಾಗಲೇ ನಿಮಗೆ ಎಲ್ಲನೂ ಚಿರಪರಿಚಿತವಾದದ್ದು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ನನ್ನದೇ ಆದಂಥ ರೀತಿಯಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗಲಿ ಅಂಥೇಳಿ ರೀತಿಯಿಂದ ನಾನು ಅವುಗಳಿಗೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಏನಂತಂದಾಗ ಆ ಪಠ್ಯಾವಳಿಗೆ ಸಂಬಂಧಪಟ್ಟಂತೆ ತರಗತಿಯನ್ನು ಮಾಡುತ್ತಾ ಸಾಗುವಂಥ ಸಂದರ್ಭದಲ್ಲಿ ಅದರ ವಿವರವಾಗಿ ಏನಂತ ನಿಮ್ಮ ಜೊತೆ ನಾನು ಹಂಚಿಕೊಳ್ಳುತ್ತೇನೆ. ಆತ್ಮೀಯವಾಗಿ ಕರ್ನಾಟಕದ 7 ಅದ್ಭುತಗಳು. ಕರ್ನಾಟಕದ 7 ಅದ್ಭುತಗಳು ಯಾವ್ಯಾವ ಇದಾವೆ ಅಂತೇಳಿ ತಿಳಿಸಲಕ್ಕಾಗಿ ಈಗಾಗಲೇ ನಿಮಗೆ ಒಂದು ಗೊತ್ತಿದೆ. ಯಾವುದಂತಂದಾಗ ಅದು ಹಿರೇಬೆಣಕಲ್ ಅಂತೇಳಿ. ಒಂದು ಹಿರೇಬೆಣಕಲ್ ಅಂತೇಳಿ, ಹಿರೇಬೆಣಕಲ್ ಅಂತೇಳಿ ಮಾಡಿದ್ದಾರೆ. ಒಂದು ಹಿರೇಬೆಣಕಲ್ ಅಂತೇಳಿ ತಿಳಿಯಲಾಗ್ತೈತಿ, ಹಿರೇಬೆಣಕಲ್. ಆಮೇಲೆ ಎರಡನೇ ಹಿರೇಬೆಣಕಲ್. ಆಮೇಲೆ ಎರಡನೇದ್ದು ಯಾವುದು ಮಾಡಲಾಗಿದೆ ಅಂತಂದಾಗ ಹಂಪಿ ಅಂತೇಳಿ ಮಾಡಲಾಗೈತಿ, ಹಂಪಿ. ಸ್ನೇಹಿತರೆ, ಮೂರನೇದ್ದು ಯಾವುದಿದೆ ಅಂತೇಳಿ ಗೊತ್ತಿದೆ ನಿಮಗೆ. ಅದೇ ಯಾವುದಂದಾಗ ಗೊಮ್ಮಟೇಶ್ವರ ವಿಗ್ರಹ ಕರ್ನಾಟಕದ 3ನೇ ಅದ್ಭುತ ಎಂದು ಗುರುತಿಸಲಾಗಿದೆ ಸ್ನೇಹಿತರೆ. ಆಮೇಲೆ 4ನೇ ಅದ್ಭುತ ಗೊಮ್ಮಟೇಶ್ವರ ಆದಮೇಲೆ ಗೋಳಗುಮ್ಮಟ ಈ ಕರ್ನಾಟಕದ 4ನೇ ಅದ್ಭುತ ಎಂದು ತಿಳಿಸಲಾಗಿದೆ. 5ನೇ ಅದ್ಭುತ ಯಾವುದಂದಾಗ ಮೈಸೂರು ಪ್ಯಾಲೇಸ್ ಅಂದಾಗ ಮೈಸೂರು ಅರಮನೆ ಇದು ಕರ್ನಾಟಕದ 5ನೇ ಅದ್ಭುತ. ಆಮೇಲೆ 6ನೇ ಅದ್ಭುತ ಸ್ನೇಹಿತರೆ, ಅದೇ ಯಾವುದು ಅಂತಂದಾಗ ಜೋಗ ಫಾಲ್ಸ್. ಕರ್ನಾಟಕದ 6ನೇ ಅದ್ಭುತ ಜೋಗ ಜಲಪಾತ ಅಂತೇಳಿ ಕರಿತೀವಿ, ಜೋಗ ಜಲಪಾತ. 7ನೇ ಅದ್ಭುತ ಅದೇ ಯಾವುದು ಅಂತೇಳಿ ತಿಳಿಲಕ್ಕಾಗಿ ನಿಮಗೆ ಗೊತ್ತಿದೆ. ಇದು ಅದೇ ಯಾವುದಂದಾಗ ನೇತ್ರಾಣಿ ಐಲ್ಯಾಂಡ್ ಅಥವಾ ನೇತ್ರಾಣಿ ದ್ವೀಪ. ಇವು ಸ್ನೇಹಿತರೆ ನಿಮಗೆ 7 ಅದ್ಭುತಗಳು ಗೊತ್ತಿರಬೇಕು. ಈ 7 ಅದ್ಭುತಗಳು ಕ್ರೊನಾಲಜಿಕಲ್ ಆರ್ಡರ್ ಆಧಾರದ ಮೇಲೆ ಏನಂತಂದ ಗುರುತಿಸಲಾಗಿತ್ತು. ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದೊಂದು ಎಕ್ಸಾಮ್ ದೃಷ್ಟಿಯಿಂದ ಡಿಸ್ಕಸ್ ಮಾಡ್ಕೊಳ್ಳುವಂತ ಸಾಗೋಣಂತ. ಅದೇ ಕರ್ನಾಟಕದ ಮೊದಲನೇ ಅದ್ಭುತ ನಿಮಗೆ ಗೊತ್ತಾಯಿತು. ಅದೇ ಯಾವುದು ಅಂತಂದಾಗ ಕರ್ನಾಟಕದ ಮೊದಲನೇ ಅದ್ಭುತ ಹಿರೇಬೆಣಕಲ್. ಇದು ಕೊಪ್ಪಳ ಜಿಲ್ಲೆ. ಇದು ಎಲ್ಲಿ ಕಂಡು ಬರ್ತಿತ್ತು ಅಂತ ತಿಳಿಯಕ್ಕಾಗಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ತುಂಗಭದ್ರಾ ನದಿಯ ದಡದ ಮೇಲೆ ಕಂಡು ಬರ್ತಿತ್ತು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ತುಂಗಭದ್ರಾ ನದಿಯ ಎಡದಂಡೆಯ ಮೇಲೆ ಕಂಡು ಬರುತ್ತದೆ ಹಿರೇಬೆಣಕಲ್ ಎಂಬುದು. ಆಮೇಲೆ ಈ ಹಿರೇಬೆಣಕಲ್ನ ವಿಶೇಷತೆ ಏನಂತಂದ ಪ್ರಾಗೈತಿಹಾಸಿಕ ಕಾಲದ ಒಂದು ನೆಲೆ. ಪ್ರಾಗೈತಿಹಾಸಿಕ ಕಾಲ ಅಂದ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಂತೇಳಿ ಕರಿತೇವೆ, ಅರ್ಲಿ ಪೀರಿಯಡ್ ಅಂತೇಳಿ ಕರಿತೇವೆ. ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಪ್ರಾಗೈತಿಹಾಸಿಕ ಕಾಲದ ಒಂದು ನೆಲೆ ಅಂತಂದಾಗ ಪ್ರಾಗೈತಿಹಾಸಿಕ ಕಾಲವನ್ನು ನಾವು ಏನು ಮಾಡ್ತೇವೆ ಅಂತಂದಾಗ 5 ಯುಗಗಳಲ್ಲಿ ಅಧ್ಯಯನ ಮಾಡ್ತೇವೆ. 5 ಯುಗಗಳು ಯಾವ ಅಂತೇಳಿ ತಿಳಿಯಕ್ಕಾಗಿ ಒಂದು ಹಳೆ ಶಿಲಾಯುಗ ಅಂತೇಳಿ ಕರಿತೇವೆ, ಹಳೆ ಶಿಲಾಯುಗ. ಆಮೇಲೆ ಒಂದು ಮಧ್ಯ ಶಿಲಾಯುಗ ಅಂತೇಳಿ ಕರಿತೇವೆ, ಒಂದು ನವ ಶಿಲಾಯುಗ ಅಂತೇಳಿ ಕರಿತೇವೆ, ಒಂದು ಲೋಹಯುಗ ಅಂತೇಳಿ ಕರಿತೇವೆ, ಒಂದು ಕಬ್ಬಿನ ಯುಗ ಅಂತೇಳಿ ಕರಿತೇವೆ. ಸ್ನೇಹಿತರೆ, ಇವು ಯುಗಗಳು ಕ್ರೊನಾಲಜಿಕಲ್ ಆರ್ಡರ್ದಲ್ಲಿ ನೆನಪಿಡಬೇಕು.
ಅಂದಾಗ ಪ್ರಾಗೈತಿಹಾಸಿಕ ಕಾಲದ ಒಂದು ನೆಲೆ ಹಿರೇಬೆಣಕಲ್ ಅಂತೇಳಿ ಕರಿತೇವಲ್ಲ, ಈ 5 ಯುಗಗಳಲ್ಲಿ ಇದನ್ನು ಇಂಗ್ಲೀಷಲ್ಲಿ ಪಾಲಿಯೋಲಿಥಿಕ್ ಏಜ್ ಅಂತೇಳಿ ಕರಿತಾರೆ, ಇದನ್ನು ಮಿಸೋಲಿಥಿಕ್ ಏಜ್ ಅಂತೇಳಿ ಕರಿತಾರೆ, ಇದನ್ನು ನಿಯೋಲಿಥಿಕ್ ಏಜ್ ಅಂತೇಳಿ ಕರಿತಾರೆ, ಇದನ್ನು ಚಾಲ್ಕೋಲಿಥಿಕ್ ಏಜ್ ಅಂತೇಳಿ, ಇದನ್ನು ಐರನ್ ಏಜ್ ಅಥವಾ ಮೆಗಾಲಿಥಿಕ್ ಏಜ್ ಅಂತೇಳಿ ಕರಿತಾರೆ. ಸ್ನೇಹಿತರೆ, ಈ ಹಿರೇಬೆಣಕಲ್ ಎಂಬುದು 5 ಏಜ್ಗಳಲ್ಲಿ 5 ಯುಗಗಳಲ್ಲಿ ಇದು ಯಾವ ಯುಗಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಿಲ್ಲಕ್ಕಾಗಿ ಕಬ್ಬಿನ ಯುಗಕ್ಕೆ ಸಂಬಂಧಪಟ್ಟಿದೆ. ಹಿರೇಬೆಣಕಲ್ ಎಂಬುದು ಕಬ್ಬಿನ ಯುಗ. ಅಲ್ಲಿ ಆಪ್ಷನ್ಸ್ದಲ್ಲಿ ಕರ್ನಾಟಕದ 7 ಅದ್ಭುತಗಳಲ್ಲಿ ಒಂದಾದಂಥ ಹಿರೇಬೆಣಕಲ್ ಎಂಬುದು ಯಾವ ಯುಗ? ಕಬ್ಬಿನ ಯುಗ. ಆಪ್ಷನ್ಸ್ದಲ್ಲಿ ಕಬ್ಬಿನ ಯುಗ ಇರಬೇಕಂದ್ರೆ ಮೆಗಾಲಿಥಿಕ್ ಏಜ್ ಅಂತ ಇರುತ್ತೆ. ಮೆಗಾಲಿಥಿಕ್ ಏಜ್ ಅಂತ ಹೇಳಿರ್ತೈತಿ. ಮೆಗಾಲಿಥಿಕ್ ಏಜ್ ಅಂದ್ರೆ ಸಹಿತ ಒಂದೇ, ಕಬ್ಬಿನ ಯುಗ ಅಂದ್ರೆ ಸಹಿತ ಒಂದೇ, ಐರನ್ ಯುಗ ಅಂದ್ರೆ ಸಹಿತ ಒಂದೇ. ಅಂದಾಗ ಈ ಪ್ರಾಗೈತಿಹಾಸಿಕ ಕಾಲದ ಕಬ್ಬಿನ ಯುಗಕ್ಕೆ ಸಂಬಂಧಪಟ್ಟಂಥ ಹಿರೇಬೆಣಕಲ್ ಎಂಬುದು ಮೂಲತಃ ಏನಂತಂದಾಗ ಆದಿಮಾನವ ಈ ಕಾಲದಲ್ಲಿ ನೆಲೆಸಿದ್ದ ಎಂಬುದಕ್ಕೆ ನಮ್ಮ ಕುರುಗಳು ಪತ್ತೆಯಾಗಿದ್ದಾವೆ. ಕುರುಗಳು ಪತ್ತೆಯಾಗಿದ್ದಕ್ಕಾಗಿ ಏನು ಸಿಕ್ಕಿದ ಅಂತಂದಾಗ ಈ ಸಮಾಧಿ ಸ್ಥಳಗಳು ಸಿಕ್ಕಿದಾವೆ. ಸಮಾಧಿ ಇವೆಲ್ಲ ಏನಂತಂದಾಗ ಸಮಾಧಿ ಸ್ಥಳಗಳು. ಆ ಕಾಲದಲ್ಲಿ ಮಾನವ ಏನು ಮಾಡ್ತಾ ಇದ್ದಾನಂದಾಗ ಸತ್ತ ಮೇಲೆ ಏನಂತಂದಾಗ ಆ ಸಮಾಧಿಯನ್ನು ನಿರ್ಮಾಣ ಮಾಡಿ ಆಮೇಲೆ ಏನಂತಂದಾಗ ಅದರ ಮೇಲೆ ದೊಡ್ಡದಾದಂಥ ಏನಂತಂದು ಚಪ್ಪಟಿ ಕಲ್ಲು ಹಾಸನ್ನು ಹಾಸ್ತಾ ಇದ್ದ. ಬಟ್ ಇದರ ಬಗ್ಗೆ ಏನಂತ ಮೊದಲೇ ಬಾರಿಗೆ ಅಧ್ಯಯನ ಮಾಡಿದಂಥ ವ್ಯಕ್ತಿ 1835ರಲ್ಲಿ 1835ರಲ್ಲಿ ಜನರಲ್ ಮಡೋಜ್ ಟೇಲರ್ ಎಂಬ ವ್ಯಕ್ತಿ, ಜನರಲ್ ಮಡೋಜ್ ಟೇಲರ್ ಎಂಬ ವ್ಯಕ್ತಿ ಇದರ ಬಗ್ಗೆ ಮೊದಲ ಬಾರಿಗೆ ಅಧ್ಯಯನ ನಡೆಸಿ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಬರೆದ. ಆರ್ಟಿಕಲ್ ಎಲ್ಲಿ ಬರೆದನೋ ಅಂತಂದಾಗ ಅದನ್ನು ಈ ರಾಯಲ್ ಎಸ್ಥೆಟಿಕ್ ಸೊಸೈಟಿಯಲ್ಲಿ ಬರೆದ. ಒಂದು ಪತ್ರಿಕೆಯಲ್ಲಿ ರಾಯಲ್ ಎಸ್ಥೆಟಿಕ್ ಸೊಸೈಟಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಬರೆದ ಆದಮೇಲೆ ಏನಂತಂದಾಗ ಇದು ಮುಂದೆ ಎಲ್ಲಿ ಗೊತ್ತಾಯಿತು ಅಂತೇಳಿ ತಿಳಿಲಕ್ಕಾಗಿ ಆಮೇಲೆ ತದನಂತರದಲ್ಲಿ ASI ಗೊತ್ತಾಯಿತು. ASI ಅಂತಂದಾಗ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂದಾಗ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತಂದಾಗ ಭಾರತದ ಪುರಾತತ್ವ ಇಲಾಖೆಗೆ ಗೊತ್ತಾದ ಮೇಲೆ ಅವಾಗ ಏನಂತಂದಾಗ ಹಲವಾರು ಏನಂತಂದ ಪುರಾತತ್ವ ತಜ್ಞರು ಅಧ್ಯಯನ ನಡೆಸೋದು ಆದಮೇಲೆ ಏನಂತಂದಾಗ ಮಾನವ ಏನಂತಂದಾಗ ಈ ರೀತಿಯಾಗಿ ಸಮಾಧಿಗಳನ್ನು ಮಾಡಿದ್ದು ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲೆಲ್ಲೂ ಇಲ್ಲ. ಬಟ್ ಈ ಕಾಲದಲ್ಲಿ ಮಾನವ ಈ ಜಾಗದಲ್ಲಿ ಆತನು ಸತ್ತ ಮೇಲೆ ಏನಂತಂದಾಗ ಸಮಾಧಿಯ ನಿರ್ಮಾಣ ಮಾಡಿದ್ದ. ಹೀಗೆ ಏನಂತಂದಾಗ ಸಮಾಧಿಗಳನ್ನು ಏನಂತೇಳಿ ಕರೆದಿರ್ತಂದಾಗ ಪಲ್ಮಾನ್ ಅಂತೇಳಿ ಕರಿತಾ ಇದ್ರು. ಈ ಸಮಾಧಿಗಳನ್ನು ಏನಂತ ಕರೆಯಲಾಗ್ತೈತಿ? ಪಲ್ಮಾನ್ ಅಂತೇಳಿ ಕರಿತಾರೆ. ಅಥವಾ ಏನಂತಂದಾಗ ಸಮಾಧಿ ಶವ ಕೋಣೆಗಳು ಅಂತೇಳಿ ಕರೆಯಲಾಗ್ತೈತಿ. ಅಂದಾಗೆ ಶವ ಕೋಣೆಗಳು ನಿರ್ಮಾಣ ಮಾಡೋದಕ್ಕಿಂತ ಮೊದಲು ಕೆಳಗಡೆಗೆ ಸ್ವಸ್ತಿಕ ಆಕಾರದಲ್ಲಿ ಆ ತಳಪಾಯವನ್ನು ನಿರ್ಮಾಣ ಮಾಡಿ ಅದರ ಕಡೆಗೆ ಏನಂತಂದಾಗ 3 ಕಡೆಗೆ ಕಲ್ಲಿಟ್ಟು ಒಂದು ಕಡೆಗೆ ಏನಂತಂದಾಗ ಓಪನ್ ಆಗಿಬಿಟ್ಟು ಮೇಲ್ಗಡೆ ಏನಂತಂದಾಗ ಕಲ್ಲು ಹಾಸನ್ನು ಹಾಸ್ತಾ ಇದ್ದರು. ಸ್ನೇಹಿತರು, ಇದು ಕರ್ನಾಟಕದ 7 ಅದ್ಭುತಗಳಲ್ಲಿ ಒಂದು ಅಂತೇಳಿ ಮಾಡೋದು 2023ರಲ್ಲಿ. ಎಲ್ಲ ಕರ್ನಾಟಕದ 7 ಅದ್ಭುತಗಳಂತೇಳಿ ಗುರುತಿಸೋದು 2023ರಲ್ಲಿ. ಅದಕ್ಕಿಂತ 2021ನೇ ಸಾಲಿನಲ್ಲಿ ಇದನ್ನು ಯುನೆಸ್ಕೋ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ನೇಮಕ ಮಾಡಲಾಗಿತ್ತು. ಯುನೈಟೆಡ್ ನೇಷನ್ ಸೈಂಟಿಫಿಕ್ ಕಲ್ಚರಲ್ ಆ್ಯಂಡ್ ಆರ್ಗನೈಸೇಷನ್ ಅಂತೇಳಿ ಕರೆಯಲಾಗ್ತೈತಲ್ಲ, ಯುನೆಸ್ಕೋ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸೇರ್ಪಡೆಗೊಂಡಂಥ ಹಿರೇಬೆಣಕಲ್ ಎಂಬುದಂತ ಮುಂದೊಂದು ದಿನಗಳಲ್ಲಿ ಏನಂತಂದ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಳ್ಳಬಹುದು ಸ್ನೇಹಿತರೆ. ಹೀಗೆ ಏನಂತಂದಾಗ ಹಿರೇಬೆಣಕಲ್ ಎಂಬುದೇನು ಕರ್ನಾಟಕದಲ್ಲಿ ಅತ್ಯುತ್ತಮವಾದದ್ದು. ಅಷ್ಟೇ ಅಲ್ಲದೇನಂತಂದಾಗ ನೀವು ಇನ್ನೊಂದು ಗಮನ ಹರಿಸಬೇಕು. ಇಲ್ಲಿ ಏನಂತಂದಾಗ ಇಡೀ ದಕ್ಷಿಣ ಭಾರತದಲ್ಲೇ ಅತ್ಯಂತ ದೊಡ್ಡದಾದಂಥ ಗುಹೆಗಳಲ್ಲಿ ಏನಂತ ದೊಡ್ಡದಾದಂಥ ವರ್ಣಚಿತ್ರಗಳನ್ನು ಬಿಡಿಸಿದ್ದಾರೆ. ಅದನ್ನು ಗುಹಾ ವರ್ಣಚಿತ್ರಗಳು ಅಂತೇಳಿ ಕರೆಯಲಾಗ್ತೈತಿ. ದಕ್ಷಿಣ ಭಾರತದಲ್ಲಿ ಆದಿಮಾನವ ವಾಸವಾದಂಥ ಟೈಮದಲ್ಲಿ ಗುಹೆಗಳಲ್ಲಿ ಚಿತ್ರಗಳನ್ನು ಬಿಡಿಸಿಲ್ಲ. ಬಟ್ ಇಲ್ಲಿ ಏನಂತಂದಾಗ ಬಿಡಿಸಿದ್ದು ನಮಗೇನಂತಂದಾಗ 4 ಗುಹೆಗಳಲ್ಲಿ ಕಂಡು ಬರ್ತಾವು. ದಕ್ಷಿಣ ಭಾರತದಲ್ಲಿ ಏನಂತಂದಾಗ ಅತ್ಯಂತ ವರ್ಣಚಿತ್ರಗಳನ್ನು ದೊಡ್ಡದಾಗಿ ಬಿಡಿಸಿದ್ದು. ಆ ಚಿತ್ರಗಳು ಯಾವ ರೀತಿಯಾಗಿದ್ದಾವೆ ತಂದಾಗ ಕುದುರೆಯ ಮೇಲೆ ಮಾನವ ಕುಳಿತುಕೊಂಡು ಜಿಂಕೆಯನ್ನು ಬೇಟೆಯಾಡುವಂಥ ಚಿತ್ರವನ್ನು ಬಿಡಿಸಿದ್ದಾರೆ. ಆಮೇಲೆ 4 ಜನ ಸಾಲಾಗಿ ನಿಂತು ನೃತ್ಯ ಮಾಡುವಂಥ ದೃಶ್ಯಗಳನ್ನು ಕೆತ್ತಿದ್ದಾರೆ. ಅಷ್ಟೇ ಅಲ್ಲದೇನಂತಂದಾಗ ಈ ಹೆಬ್ಬಾವುಗಳ ಚಿತ್ರಗಳನ್ನು ಬಿಡಿಸಿದ್ದಾರೆ. ಈಗಲೂ ಸಹಿತ ಏನಂತಂದಾಗ ನಾವಲ್ಲಿ ಗಮನ ಹರಿಸಬಹುದು ಸ್ನೇಹಿತರೆ. ಅವುಗಳನ್ನು ಏನಂತಂದಾಗ ಇಲ್ಲಿ ನೋಡಲಕ್ಕಾಗಿ
ನಿಮಗೆ ಏನಂತಂದಾಗ ಇದು ನೋಡಿ, ಇದು ಕುದುರೆ ಏನಂತಂದಾಗ ಜಿಂಕೆಯನ್ನು ಬೇಟೆಯಾಡುವಂಥ ದೃಶ್ಯವನ್ನು ಏನಂತಂದಾಗ ಈಗಲೂ ಸಹಿತ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಏನಂತಂದಾಗ ಇಲ್ಲಿ ನೋಡಿ ನೃತ್ಯವನ್ನು ಮಾಡುವಂಥ ದೃಶ್ಯವನ್ನು ಏನಂತಂದಾಗ ಬಿಡಿಸಲಾಗಿದೆ. ಆ ಕಾಲದಲ್ಲಿ ವರ್ಣಚಿತ್ರಗಳು, ಇಷ್ಟು ದೊಡ್ಡದಾದಂಥ ವರ್ಣಚಿತ್ರಗಳನ್ನು ದಕ್ಷಿಣ ಭಾರತದಲ್ಲಿ ಯಾವ ಗುಹಾಲಯಗಳಲ್ಲಿ ಪ್ರಾಗೈತಿಹಾಸಿಕ ಕಾಲದಲ್ಲಿ ನೋಡಲು ಸಿಗುವುದಿಲ್ಲ. ಬಟ್ ಇದಕ್ಕಿಂತ ಚಿಕ್ಕದಾಗಿ ಒಂದು ಕಡೆಗೆ ಮಧ್ಯಪ್ರದೇಶದ ಬಿಂಬಿಟ್ಕಾ ಅಂತೇಳಿ ಕರೆಯಲಾಗ್ತದೆ. ಆ ಮಧ್ಯಪ್ರದೇಶದ ಬಿಂಬಿಟ್ಕಾ ಎಂಬಲ್ಲಿ ಗುಹಾಲಯಗಳಲ್ಲಿ ವರ್ಣಚಿತ್ರಗಳನ್ನು ಬಿಡಿಸಲಾಗಿತ್ತು. ಇದಕ್ಕಿಂತ ಚಿಕ್ಕ ಚಿಕ್ಕ ಆಕಾರದಲ್ಲಿದ್ದು, ಚಿಕ್ಕ ಚಿಕ್ಕ ಸೈಜ್ನಲ್ಲಿದ್ದು, ಅದಕ್ಕಿಂತ ದೊಡ್ಡ ಸೈಜ್ ಏನಂತಂದಾಗ ಈ ಭಾಗದಲ್ಲಿ ಕಾಣ್ತೀವಿ. ಹೀಗೆ ಕರ್ನಾಟಕದಲ್ಲಿ ಹಳೆ ಶಿಲಾಯುಗದಲ್ಲಿನ ಮಾನವ ನೆಲೆಸಿದ್ದ ಎಂಬುದಕ್ಕೆ ನೆಲೆಗಳು ಸಿಗ್ತಾವು. ಬಟ್ ಏನಂತಂದಾಗ ಈ ರೀತಿಯಾದಂಥ ಈ ಶಿಲೆಗಳ ರೂಪದಲ್ಲಿ ಅವನೇನಂತ ಸಮಾಧಿಗಳನ್ನು ಮಾಡೋದು ನಮಗೆ ನೋಡಲು ಸಿಗೋದು ಏನಂತಂದಾಗ ಅಪರೂಪ. ಹಾಗೆ ಕರ್ನಾಟಕದ 7 ಅದ್ಭುತಗಳಲ್ಲಿ ಒಂದು ಅಂತೇಳಿ ಗುರುತಿಸಲಾಗಿದೆ. ಇನ್ನು ಸ್ನೇಹಿತರೆ, ಕರ್ನಾಟಕದ ಎರಡನೇ ಅದ್ಭುತ ಯಾವುದಿದೆ ಅಂತೇಳಿ ತಿಳಕ್ಕಾಗಿ ಅದೇ ಹಂಪಿ ಅಂತೇಳಿ ಕರಿತೀವಿ. ಹಂಪಿಯ ಹಳೆಯ ಹೆಸರು ಏನಂತಂದಾಗ ಹಲವಾರು ಇದ್ದಾವೆ. ಅಂದಾಗ ಕಿಷ್ಕಿಂಧೆ ಅಂತೇಳಿ ಕರೆಯಲಾಗ್ತದೆ, ವಿರೂಪಾಕ್ಷಪುರ ಅಂತೇಳಿ ಕರೀತಾರೆ. ಪುರಾಣಗಳ ಕಾಲದಲ್ಲಿ ಏನಂತಂದಾಗ 7 ಬೆಟ್ಟಗಳು ಏನಂತಂದಾಗ ಇದ್ದು ಅನ್ನೋದಕ್ಕೆ ಉಲ್ಲೇಖಗಳು ನಮಗೆ ಸಿಗ್ತೈತಿ. ಅದು ಏನಂತಂದಾಗ 7 ಬೆಟ್ಟಗಳು: ಮಾತಂಗ ಬೆಟ್ಟ, ಹೇಮಕೂಟ ಬೆಟ್ಟ, ಅಂಜನಾದ್ರಿ ಬೆಟ್ಟ, ಗಂಡ ಮದನ ಬೆಟ್ಟ, ಮಲವಂತ ರಘುನಾಥ ಬೆಟ್ಟ, ಕೃಷ್ಣ ಮತ್ತು ವಿರೂಪಾಕ್ಷ ಬೆಟ್ಟಗಳು ನಮಗೆ ಸಿಗ್ತವೆ. ಅಂದಾಗ ಏನಂತಂದ್ರೆ 7 ಬೆಟ್ಟಗಳು. ಅದಕ್ಕೆ ಒಬ್ಬ ಈ ಕೆಳಗಿನ ಯಾವ ವಿದೇಶಿ ಪ್ರವಾಸಿಗ ವಿಜಯನಗರಕ್ಕೆ ಭೇಟಿ ನೀಡಿ ವಿಜಯನಗರವು 7 ಬೆಟ್ಟಗಳಿಂದ ಆವೃತವಾಗಿದ್ದು ಬೆಟ್ಟದ ಕೆಳಭಾಗದಲ್ಲಿ 90,000 ಯೋಧರ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಂತ ಹೇಳಿದ್ದಾನೆ ಅಂಥೇಳಿ ನನಗೆ ಕೆಳಗಡೆ ಏನಂತಂದ ಕಾಮೆಂಟ್ದಲ್ಲಿ ತಿಳಿಸಿ. ಆಮೇಲೆ ಅಷ್ಟೇ ಅಲ್ಲದೇನಂತಂದಾಗ ಈ ಹಂಪಿ ನಗರ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಹೊಯ್ಸಳ ರಾರಸನಾದಂಥ ಮೂರನೇ ಬಲ್ಲಾಳ ಎಂಬ ವ್ಯಕ್ತಿ. ಮೂರನೇ ಬಲ್ಲಾಳ ಎಂಬ ವ್ಯಕ್ತಿ ಈ ನಗರವನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿ. ಈ ಮೂರನೇ ಬಲ್ಲಾಳನು ತನ್ನ ಮಗನಾದಂಥ ವಿರೂಪಾಕ್ಷ ಬಲ್ಲಾಳನ ಸವಿ ನೆನಪಿಗಾಗಿ ನಗರವನ್ನು ನಿರ್ಮಾಣ ಮಾಡ್ತಾನೆ. ಹಾಗಾಗಿ ಏನಂತಂದಾಗ ಅದಕ್ಕೆ ಇದರ ಹಳೆಯ ಹೆಸರು ವಿರೂಪಾಕ್ಷಪುರ. ಹಾಗಾಗಿ ಅಷ್ಟೇ ಅಲ್ಲದೆ ಇದು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧವಾದಂಥ ರಾಜಧಾನಿಯಾಗಿತ್ತು. ಮೊದಲ ರಾಜಧಾನಿ ಆನೆಗುಂದಿಯಾಗಿತ್ತು. ಈಗೇನಂತಂದ್ರೆ ಪ್ರಸಿದ್ಧ ರಾಜಧಾನಿ ಹಂಪಿ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು 1336 ಏಪ್ರಿಲ್ 18ರಂದು ಸ್ಥಾಪನೆ ಆಗ್ತದೆ ಸ್ನೇಹಿತರೆ. 1336 ಏಪ್ರಿಲ್ 18ರಂದು ಇದು ಸ್ಥಾಪನೆ ಆಗಿರ್ತೈತಿ. ಹಕ್ಕ, ಬುಕ್ಕ, ಮಾರಪ್ಪ, ಮುದ್ದಣ್ಣ, ಕಂಪಣ್ಣ ಎಂಬ ಸಂಗಮನ 5 ಜನ ಮಕ್ಕಳು ಕೂಡಿಕೊಂಡು ಸ್ಥಾಪನೆ ಮಾಡಿದ್ದಾರೆಂದು ಇತಿಹಾಸ ಹೇಳುತ್ತದೆ. ಅತಿ ಹೆಚ್ಚು ದಾಖಲೆಗಳ ಪ್ರಕಾರ ಹಕ್ಕ ಮತ್ತು ಬುಕ್ಕ ಅಥವಾ ಹರಿಹರ ಬುಕ್ಕ ಸ್ಥಾಪನೆ ಮಾಡಿದ್ದುಂಟು. ವಿದ್ಯಾರಣ್ಯ ಗುರುಗಳ ಆಶೀರ್ವಾದದಂತೆ ಸ್ಥಾಪನೆಯಾಗುತ್ತದೆ ಅಂತ ಹೇಳ್ತಾರೆ. ಬಟ್ ಈ ಇಸ್ವಿನ ಸಹಿತ ಇಂಪಾರ್ಟೆಂಟ್ 1336 ಏಪ್ರಿಲ್ 18. ಅಕಸ್ಮಾತ್ ಒಂದೊಂದು ಸಲ ಆಪ್ಷನ್ಸ್ದಲ್ಲಿ ಈ ಇಸ್ವಿ ಇರಲಿಕ್ಕಂದಾಗ ನಮ್ಮ ಭಾರತದ ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದಂಥ ಅವಧಿ ಕೊಟ್ಟಾಗ ಅವಾಗೇನಾಗುತ್ತೆ ಸ್ನೇಹಿತರೆ, ಶಾಲಿವಾಹನ ಶಕೆ 1258 ಶಾಲಿವಾಹನ ಶಕೆ. ಧೃತನಾಮ ಸಂವತ್ಸರ ಅಂದ್ರೆ ಧೃತನಾಮ ಸಂವತ್ಸರ. ವೈಶಾಖ ಮಾಸ ಅಂದ್ರೆ ವೈಶಾಖ ಮಾಸ. ಆಮೇಲೆ ಸಪ್ತಮಿ ದಿನದಂದು ಈ ರಾಷ್ಟ್ರೀಯ ಪಂಚಾಂಗ ದಿನಾಂಕ ಕೊಡಬಹುದು. ಶಾಲಿವಾಹನ ಶಕೆ 1258, ಧೃತನಾಮ ಸಂವತ್ಸರ, ವೈಶಾಖ ಮಾಸದ ಸಪ್ತಮಿ ದಿನದಂದು ವಿದ್ಯಾರಣ್ಯ ಗುರುಗಳ ಆಶೀರ್ವಾದದಂತೆ ಅಲ್ಲಿ ಏನಂತಂದಾಗ ಸ್ಥಾಪನೆ ಯಾಯಿತು ಅಂತೇಳಿ ಕರೆಯಲಾಗ್ತದೆ. 1250 ಹೆಂಗೆ ಕನ್ಸಿಡರ್ ಮಾಡ್ತೀವಿ ನಾವು ಅಂತಂದಾಗ ನಮ್ಮ ರಾಷ್ಟ್ರೀಯ ಪಂಚಾಂಗವನ್ನು ಅಳವಡಿಸಿಕೊಂಡದ್ದು ಶಕ ವರ್ಷವನ್ನು ಆಧಾರವಾಗಿಟ್ಟುಕೊಂಡು. ಶಕ ವರ್ಷ ಪ್ರಾರಂಭವಾಗಿದ್ದು ನಿಮಗೆ ಗೊತ್ತಿದೆ 78ರಲ್ಲಿ ಶಕ ವರ್ಷವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ರಾಷ್ಟ್ರೀಯ ಪಂಚಾಂಗವನ್ನು ಯಾವಾಗ ಮಾಡಲಾಗಿತ್ತು ಅಂದಾಗ 1957 ಮಾರ್ಚ್ 21 ಅಥವಾ 22ರಂದು ನಮ್ಮ ರಾಷ್ಟ್ರೀಯ ಪಂಚಾಂಗವನ್ನು ಅಳವಡಿಸಿಕೊಳ್ಳಲಾಗಿತ್ತು. ಹಾಗೆ ನಮ್ಮ ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಮೊದಲನೇ ತಿಂಗಳು ಯಾವತ್ತಂದಾಗ ಚೈತ್ರ ಯಾವ ತಿಂಗಳಲ್ಲಿ ಬರ್ತೈತಿ ಅಂದಾಗ ಮಾರ್ಚ್ ತಿಂಗಳಲ್ಲಿ ಬರ್ತೈತಿ. ಕೊನೆಯ ತಿಂಗಳು ಯಾವತ್ತಂದ ಪಾಲ್ಗುಣ. ಹಾಗಾಗಿ ಚೈತ್ರ ಆದಮೇಲೆ ವೈಶಾಖ ಅಂತಂದಾಗ ಏಪ್ರಿಲ್ ತಿಂಗಳು ಬರ್ತೈತಿ. ಅದಕ್ಕೆ
ಏಪ್ರಿಲ್ 18ರಂದು ಏನಂತಂದಾಗ ಇದು ಸ್ಥಾಪನೆಯಾಗಿದ್ದು, ನೀವು ಏನಂತಂದಾಗ 1258 ಹೆಂಗೆ ಕನ್ಸಿಡರ್ ಮಾಡ್ಬೇಕು ಸರ್ ತಂದಾಗ ಈ 1336ರಲ್ಲಿ 78 ಶಕ ವರ್ಷವನ್ನು ಕಳೆದಾಗ 1258 ಆಗ್ತದೆ ಸ್ನೇಹಿತರೆ. ಬಟ್ ಹಂಪಿ ಅಂತಂದಾಗ 1986ರಲ್ಲಿ 1986ರಲ್ಲಿ ಹಂಪಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡಿದಂಥ ಸೈಟ್ ಆಗಿದೆ. ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಂಡಂಥ ಇದು ನೆಲೆಯಾಗಿದೆ. ಅಷ್ಟೇ ಅಲ್ಲದೇನಂತಂದಾಗ ಹಲವಾರು ವಿದೇಶಿ ಪ್ರವಾಸಿಗರು ಭೇಟಿ ನೀಡಿ ತಮ್ಮದೇ ಆದಂಥ ಹೇಳಿಕೆಗಳನ್ನು ನೀಡಿದ್ದಾರೆ. ಮುತ್ತು ರತ್ನಗಳನ್ನು, ಚಿನ್ನ ಬೆಳ್ಳಿಗಳನ್ನು ಬೀದಿಯಲ್ಲಿಟ್ಟು ಬಹಿರಂಗವಾಗಿ ಭಯಭೀತಿ ಇಲ್ಲದೆ ಮಾರಾಟ ಮಾಡುವಂಥ ಮನೆತನ, ಇಂತಹ ಸಾಮ್ರಾಜ್ಯವನ್ನು ಕಂಡಿಲ್ಲ ಕೇಳಿಲ್ಲ ಅಂಥೇಳಿ ಬಣ್ಣಿಸಿದ್ದಾರೆ ಸ್ನೇಹಿತರೆ. ಹಾಗಾಗಿ ಏನಂತಂದ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆಯಾಗಿ ಸಂಗಮ, ಸಾಳುವ, ತುಳುವ, ಅರಿಯುಡಿ ಎಂಬ 4 ಸಂತತಿಗಳು ಪ್ರಸಿದ್ಧವಾದಂಥ ಕೃಷ್ಣದೇವರಾಯ ಆಳ್ವಿಕೆ ಮಾಡಿ, ಆಮೇಲೆ ಏನಂತಂದಾಗ ಇದು ಒಂದು ತಾಳಿಕೋಟಿ ರಕ್ಕಸ ತಂಗಡಿ ಕದನ. ತಾಳಿಕೋಟಿ ರಕ್ಕಸ ತಂಗಡಿ ಕದನ 1565 ಜನವರಿ 23, 1565 ಜನವರಿ 23 ಮಂಗಳವಾರ 11:42 ಗಂಟೆಗೆ ನಡೆದಂಥ ತಾಳಿಕೋಟೆ ಎಂಬ ವಿಶಾಲವಾದಂಥ ಮೈದಾನದಲ್ಲಿ ಬಹುಮನಿ ಸುಲ್ತಾನರ 4 ಮನೆತನಗಳು, ಬಿಜಾಪುರದ ಆದಿಲ್ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಅಹಮದ್ನಗರ ನಿಜಾಮ್ ಶಾಹಿಗಳು, ಬೀದರ್ನ ಬೈಶಾಹಿಗಳು. ಹಾಗಾಗಿ ಏನಂತಂದಾಗ ತಾಳಿಕೋಟೆ ಎಂಬ ವಿಶಾಲವಾದಂಥ ಮೈದಾನದಲ್ಲಿ ಆಗ ಆ 4 ಮನೆತನಗಳು ಕೂಡಿಕೊಂಡು ವಿಜಯನಗರವನ್ನು ಸಂಪೂರ್ಣವಾಗಿ ಏನಂತಂದಾಗ ಈ ಸೋತು ಶರಣಾಗಿ ಬಿಡ್ತೈತಿ. ವಿಜಯನಗರದ ಸೈನ್ಯ ದಿಕ್ಕುಪಾಲಾಗಿ ಓಡಿ ಹೋಗಿಬಿಡ್ತೈತಿ. ಆ 4 ಮನೆತನದವರು ಬಹುಮನಿ ಮನೆತನದ ಸಾಮ್ರಾಜ್ಯದ ಸೈನಿಕರು ಏನು ಮಾಡ್ತಾರೆ ಅಂದಾಗ ವಿಜಯನಗರದಲ್ಲಿದ್ದಂಥ ಅಪಾರ ಸಂಪತ್ತನ್ನು ಏನಂತಂದ ಕೊಳ್ಳೆ ಹೊಡಿತಾರೆ. ತಮ್ಮ ಆನೆಗಳ ಮೇಲೆ, ಒಂಟೆಗಳ ಮೇಲೆ, ಕುದುರೆಯ ಮೇಲೆ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡಿತಾರೆ ಅಂತ ಹೇಳಲಾಗ್ತೈತಿ. ಅದಕ್ಕಾಗಿ ಬಿಜಾಪುರದ ಆದಿಲ್ಶಾಹಿಗಳ ಆನೆಗಳು ಅತಿ ಹೆಚ್ಚು ಸಂಪತ್ತನ್ನು ಲೂಟಿ ಮಾಡಿದ್ದಕ್ಕಾಗಿ ಮುಂದೆ ಒಂದು ಕಡೆಗೆ ಹೇಳಲಾಗ್ತದ ಆನೆ ಬಂತು. ಆನೆ ಯಾವೂರ ಆನೆ? ಬಿಜಾಪುರದ ಆನೆ ಅಂತೇಳಿ. ಹೀಗೆ ಏನಂತಂದಾಗ ಒಂದೇ ಒಂದು ಕದನದಿಂದ ಅಳಿಯನಾದ ರಾಮರಾಯ ನೀತಿಯಿಂದ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿತು. ಬಹುಮನಿ ಸುಲ್ತಾನರ 5 ಮನೆತನಗಳಲ್ಲಿ ಒಂದು ಮನೆತನ ಈ ಕದನದಲ್ಲಿ ಭಾಗವಹಿಸಿಲ್ಲ. ಅದೇ ಯಾವುದು ಅಂತಂದಾಗ ಕೆಳಗಡೆಗೆ ನನಗೆ ತಿಳಿಸಿ. ಆಮೇಲೆ ಏನಂತಂದಾಗ ನಂತರ ಹಂಪಿಯ ಬಗ್ಗೆ ಇನ್ನೊಂದು ಮಾತು ನಾನು ಹೇಳಲೇಬೇಕು. ಅಷ್ಟೇ ಅಲ್ಲದೆ ಈ ಹಂಪಿ ನಮ್ಮ ಮೈಸೂರು ರಾಜ್ಯವಾಗಿ ಉದಯವಾಯಿತು 1956 ನವೆಂಬರ್ 1ರಂದು. ಈ ಮೈಸೂರು ರಾಜ್ಯಕ್ಕೆ ಮುಂದೆ ಕರ್ನಾಟಕ ಎಂದು ನಾಮಕರಣ ಆಗ್ತೈತಿ. 1973 ನವೆಂಬರ್ 1 ಮೈಸೂರು ರಾಜ್ಯ ಕರ್ನಾಟಕ ಎಂದು ನಾಮಕರಣವಾಗಿದ್ದು ಎಲ್ಲಿ ಅಂತಂದಾಗ ಅದೇ ಹಂಪಿಯ ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲಿದ್ದಂಥ ಮಹಾನವಮಿ ದಿಬ್ಬದಲ್ಲಿ ಅಂಥೇಳಿ ಹೇಳಲಾಗ್ತೈತಿ. ಹಂಪಿಯಲ್ಲಿ ಹಲವಾರು ಏನಂತಂದ ದೇವಾಲಯಗಳಿದ್ದು, ಫಾರ್ ಎಕ್ಸಾಂಪಲ್ ವಿರೂಪಾಕ್ಷ ದೇವಾಲಯ, ವಿಜಯ ವಿಠಲ ದೇವಾಲಯ, ಹಜಾರ ರಾಮಸ್ವಾಮಿ ದೇವಾಲಯ, ಕಮಲ ದೇವಾಲಯ, ಆಮೇಲೆ ಉಗ್ರ ನರಸಿಂಹ ದೇವಾಲಯ, ಆಮೇಲೆ ಸಾಸಿವೆ ಕಾಳು ಕಡಲೆಕಾಳು ಗಣೇಶ, ಆಮೇಲೆ ಬಜಾರ್ಗಳು, ಇಂಥ ಮಹಾನವಮಿ ದಿಬ್ಬ, ಹಲವಾರು ಏನಂತಂದಾಗ ಸಂಗೀತ ಮಂಟಪ, ಕಲ್ಲಿನ ರಥ, ಹೀಗೆ ಏನಂತಂದಾಗ ಹಲವಾರು ದೇವಾಲಯಗಳು ವೈಭವವನ್ನು ಹೊಂದಿದಂಥ ವಿಜಯನಗರ ಸಾಮ್ರಾಜ್ಯ ತುಂಗಭದ್ರಾ ನದಿಯ ದಡದಲ್ಲಿ ಇತ್ತು. ಇದು ಏನಂತಂದಾಗ ಕರ್ನಾಟಕದ 2ನೇ ಅದ್ಭುತ ಸ್ನೇಹಿತರೆ. ಇದ್ರ ಬಗ್ಗೆ ಏನಂತಂದಾಗ ಇನ್ನೂ ನಾವು ಏನಂತಂದಾಗ ಆ ತರಗತಿಗಳು ಪ್ರಾರಂಭವಾದಂಥ ಸಮಯದಲ್ಲಿ ನಾವು ನೋಡೋಣ. ಇನ್ನೇನಂತಂದಾಗ 3ನೇ ಅದ್ಭುತ ಅಂತೇಳಿ ತಿಳಿಲಕ್ಕಾಗಿ ಕರ್ನಾಟಕದ 3ನೇ ಅದ್ಭುತ ಅದೇ ಯಾವುದು ತಂದಾಗ ಗೊಮ್ಮಟೇಶ್ವರ ವಿಗ್ರಹ. ಇದು ಶ್ರವಣಬೆಳಗೊಳದಲ್ಲೈತಿ. ಅಂದಾಗ ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳದಲ್ಲೈತಿ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಎಂಬಲ್ಲಿ ಇದೆ. ಆಮೇಲೆ ಏನಂತಂದಾಗ ಇದು ವಿಂಧ್ಯಗಿರಿ ಬೆಟ್ಟದ ಮೇಲಿದೆ. ವಿಂಧ್ಯಗಿರಿ ಬೆಟ್ಟದ ಮೇಲೆ ಚಂದ್ರಗಿರಿ, ವಿಂಧ್ಯಗಿರಿ ಅಂತೇಳಿ 2 ಪರ್ವತಗಳು. ಚಂದ್ರಗಿರಿ ಯಾಕೆ ಹೆಸರು ಬಂದೈತಿ? ಶ್ರವಣಬೆಳಗೊಳ ಇತಿಹಾಸ ಮೂಲತಃ ಪ್ರಾರಂಭವಾಗಿದ್ದು ಚಂದ್ರಗುಪ್ತ ಮೌರ್ಯ ಮತ್ತು ಆತನ ಧಾರ್ಮಿಕ ಗುರುಗಳಾದಂಥ ಭದ್ರಬಾಹು ಪಾಟಲಿಪುತ್ರದಿಂದ. ಹಾಗಾಗಿ ಜೈನ ಧರ್ಮವನ್ನು ದಕ್ಷಿಣ ಭಾರತಕ್ಕೆ ಮೊದಲು ಪರಿಚಯಿಸಿದಂಥ ವ್ಯಕ್ತಿ ಭದ್ರಬಾಹು. ಆತನ ಜೊತೆ ಕರ್ನಾಟಕಕ್ಕೆ ಈ ಶ್ರವಣಬೆಳಗೊಳಕ್ಕೆ ಬಂದಂಥ ವ್ಯಕ್ತಿ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯ ಇಲ್ಲಿ ಆಗಮಿಸಿ ಆತ ಏನಂತಂದಾಗ ಸಲ್ಲೇಖನ ವ್ರತವನ್ನು ಕೈಗೊಂಡು ಅಸ್ತಂಗತನಾಗಿದ್ದ ಎಂಬುದಕ್ಕೆ ಈಗಲೂ ನಾವು ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿದ್ದೇ ಆದರೆ ಅಲ್ಲಿ ಚಂದ್ರಗಿರಿ ಬಸದಿ, ಆಮೇಲೆ ಚಂದ್ರಗಿರಿ ಬೆಟ್ಟ ಎಂಬ ಹೆಸರುಗಳು ನಮಗೆ ಉಲ್ಲೇಖ ಇದ್ದಾವೆ. ಆಮೇಲೆ ಅಷ್ಟೇ ಅಲ್ಲದೆ ಏನಂತಂದಾಗ ಭದ್ರಭಾವನೆ ಸಂಸ್ಕೃತದಲ್ಲಿ ಒಂದು ಪ್ರಸಿದ್ಧವಾದಂಥ ಗ್ರಂಥ ಬರೆದಿದ್ದ. ಅದು 24 ಜೈನ ತೀರ್ಥಂಕರ ಹೆಸರು ತಿಳಿಸುವಂಥ ಸಂಸ್ಕೃತದ ಕೃತಿಯಾಗಿದೆ. ಆ 24 ಜೈನ ತೀರ್ಥಂಕರ ಹೆಸರು ತಿಳಿಸುವಂಥ ಸಂಸ್ಕೃತದ ಕೃತಿ ಭದ್ರಬಾಹು ಬರೆದಿದ್ದಾನೆ. ಅದು ಯಾವುದು ಅಂತೇಳಿ ನನಗೆ ಕೆಳಗಡೆಗೆ ತಿಳಿಸಿ ಸ್ನೇಹಿತರೆ.
ಆಮೇಲೆ ಅಷ್ಟೇ ಅಲ್ಲದೇನಂತಂದಾಗ ಅಲ್ಲಿಂದ ಇದು ಶ್ರವಕ ಜೈನ ಧರ್ಮದ ಪುರುಷ ಅನುಯಾಯಿಗಳಿಗೆ ಶ್ರವಣ ಅಂತೇಳಿ ಕರಿತಾ ಇದ್ದರು, ಶ್ರವಕ ಅಂತೇಳಿ ಕರಿತಾ ಇದ್ದರು. ಹಾಗಾಗಿ ಮಹಿಳಾ ಜೈನ ಅನುಯಾಯಿಗಳಿಗೆ ಶ್ರವಕಿಗಳಂತೇಳಿ ಕರಿತಾ ಇದ್ದರು. ಹಿಂಗೆ ಶ್ರವಣ ಬೆಳಗೋಳ ಅಂತಂದಾಗ ಬಿಳಿಯ ಕೊಳ ಬೆಳಗೋಳ ಅಂತೇಳಿ ಹಿಂಗೆ ಹೆಸರು ಬಂದಿದೆ ಅಂತೇಳಿ ಇತಿಹಾಸ ಹೇಳುತ್ತದೆ. ಈ ವಿಂಧ್ಯಗಿರಿ ಪರ್ವತ ಸಾಲಿನ ಮೇಲೆ ಅಂದಾಗ ವಿಂಧ್ಯಗಿರಿ ಬೆಟ್ಟದ ಮೇಲೆ ಕ್ರಿಸ್ತಕ 981ರಲ್ಲಿ ಚಾವುಂಡರಾಯ ಇದನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಚಾವುಂಡರಾಯ ಇದನ್ನು ಪ್ರತಿಷ್ಠಾಪನೆ ಮಾಡಿದ. ಚಾವುಂಡರಾಯ ಗಂಗಮಣಿತನದ 4ನೇ ರಾಚಮಲ್ಲನ ಆಸ್ಥಾನದ ಪ್ರಧಾನಮಂತ್ರಿ ಮತ್ತು ಮಹಾದಂಡನಾಯಕನೂ ಆಗಿದ್ದ. ಗಂಗಮಣಿತನದ 4ನೇ ರಾಚಮಲ್ಲನ ಮಹಾದಂಡನಾಯಕನಾದಂಥ ಚಾವುಂಡರಾಯ 981ರಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ವಿಂಧ್ಯಗಿರಿ ಬೆಟ್ಟದ ಮೇಲೆ. ಇದು ಏನಂತಂದಾಗ 58.8 ಅಡಿ ಎತ್ತರವಾಗಿತ್ತು. 58.8 ಅಡಿ ಎತ್ತರವಾದಂಥ ಈ ವಿಗ್ರಹ ಜಗತ್ತಿನ ಅತ್ಯಂತ ಎತ್ತರವಾದಂಥ ಏಕಶಿಲಾ ವಿಗ್ರಹವಾಗಿತ್ತು. ಜಗತ್ತಿನ ಅತಿ ಎತ್ತರವಾದಂಥ ಏಕಶಿಲಾ ವಿಗ್ರಹ ಯಾವುದು ಅಂತಂದಾಗ ಅದು ಗೊಮ್ಮಟೇಶ್ವರ ವಿಗ್ರಹ. 58.8 ಅಡಿ ಇದೆ. ಬಟ್ ಏನಂತಂದಾಗ ಒಂದನೇದ್ದು ನಾವು ಒಂದನೇ ಈ ಅದ್ಭುತ ನೋಡಿದೆವಲ್ಲ, ಒಂದನೇ ಅದ್ಭುತ ಯಾವುದು ಆಧಾರದ ಮೇಲೆ ಮಾಡಲಾಗಿದೆ ಅಂತಂದಾಗ ಬೃಹತ್ ಶಿಲಾಯುಗದ ಅದ್ಭುತ. ಎರಡನೇದ್ದು ಯಾವುದಕ್ಕಾಗಿ ಅದ್ಭುತ ಮಾಡಲಾಗಿದೆ ಅಂದಾಗ ಪುರಾತತ್ವ ಅದ್ಭುತ ಹಂಪಿ ಪುರಾತತ್ವ ಅದ್ಭುತ. ಇದು ಹೇಗೆ ಮಾಡಲಾಗಿದೆ? ತಾತ್ವಿಕ ಅದ್ಭುತ ಅಂದಾಗ ಫಿಲಾಸಾಫಿಕಲ್ ವಂಡರ್ಸ್, ತಾತ್ವಿಕ ಅದ್ಭುತ. ಈ 58.8 ಅಡಿ ಎತ್ತರವಾಗಿರ್ತಕ್ಕಂಥ ವಿಗ್ರಹವನ್ನು ಕೆತ್ತಿದಂಥ ವ್ಯಕ್ತಿ ಯಾರು ತಂದಾಗ ಆತನೇ ಅರಿಸ್ಟನೇಮಿ ಎಂಬ ವ್ಯಕ್ತಿ ಕೆತ್ತಿಸಿದ್ದಾನೆ. ಅರಿಸ್ಟನೇಮಿ ಎಂಬ ವ್ಯಕ್ತಿ ಕೆತ್ತಿಸಿದಂಥ ಇದು ಯಾವ ಶಿಲೆಯಿಂದ ಕೆತ್ತಲಾಗೈತಿ ಅಂದಾಗ ಕಪ್ಪು ಬಳಪದ ಶಿಲೆಯಲ್ಲಿ, ಬ್ಲ್ಯಾಕ್ ಸ್ಲೇಟ್ ರಾಕ್ಸ್ ಅಂತೇಳಿ ಕರಿತೇವೆ. ಕಪ್ಪು ಬಳಪದ ಶಿಲೆಯಲ್ಲಿ ಅದನ್ನು ನಿರ್ಮಿಸಲಾಗಿದೆ. ಕಪ್ಪು ಬಳಪದ ಶಿಲೆಯಲ್ಲಿ ನಿರ್ಮಿಸಲಾದಂಥ ಗೊಮ್ಮಟ ಎಂಬ ಪದದ ಅರ್ಥ ಪವಿತ್ರ ಅಂದಾಗ ಮೊದಲನೇ ತೀರ್ಥಂಕರನಾದಂಥ ಋಷಭನಾಥ ಅಥವಾ ಆದಿನಾಥ ಜೈನ ಧರ್ಮದ ಸ್ಥಾಪಕ, ಆತನ ಮಕ್ಕಳು ಭರತ ಮತ್ತು ಬಾಹುಬಲಿ. ಆಗ ಬಾಹುಬಲಿ ಏನಂತಂದಾಗ ತನ್ನ ಸಾಮ್ರಾಜ್ಯವನ್ನು ಭರತ ಎಂಬ ವ್ಯಕ್ತಿಗೆ ಕೊಟ್ಟಿದ್ದಕ್ಕಾಗಿ ಬಾಹುಬಲಿ ತಾನು ಧಾರ್ಮಿಕ ಚಟುವಟಿಕೆ ತೊಡಗುತ್ತಾನೆ. ಹಾಗಾಗಿ ಏನಂತಂದಾಗ ಬಾಹುಬಲಿ ಅಂತೇಳಿ ಕರೆಯಲಾಗ್ತೈತಿ, ಪವಿತ್ರ ಅಂತೇಳಿ, ಶಾಂತಮೂರ್ತಿ ಅಂತೇಳಿ ಕರೆಯಲಾಗ್ತೈತಿ. ಅವನ ಏನಂತಂದಾಗ ಕಾಲುಗಳಿಗೆ ಲತಾ ಬಳ್ಳಿಗಳು, ಅಮೃತ ಬಳ್ಳಿಗಳು ಏನಂತಂದಾಗ ಹಬ್ಬಿದಂತೆ ಕೆತ್ತಲಾಗಿದೆ ಅಂತೇಳಿ ಕರೆಯಲಾಗ್ತದೆ ಅರಿಸ್ಟನೇಮಿ. ಅಷ್ಟೇ ಅಲ್ಲದೆ ಏನಂತಂದಾಗ ಇದು 12 ವರ್ಷಗಳಿಗೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ಎಷ್ಟು ವರ್ಷಗಳಿಗೊಮ್ಮೆ? 12 ವರ್ಷಗಳು ಮಹಾಮಸ್ತಕಾಭಿಷೇಕ ನಡೆಯುತ್ತೆ. 12 ವರ್ಷಗಳಿಗೊಮ್ಮೆ ಯಾಕೆ ಮಹಾಮಸ್ತಕಾಭಿಷೇಕ ನಡೀತದೆ? 3 ಹೇಳಿಕೆಗಳನ್ನು ನೀಡಲಾಗ್ತೈತಿ. ಒಂದು ಹೇಳಿಕೆ ಏನಂತಂದಾಗ ಇದನ್ನು ಕೆತ್ತಲು ತೆಗೆದುಕೊಂಡಂಥ ಸಮಯ 12 ವರ್ಷಗಳು ಅಂತ ಹೇಳಲಾಗ್ತೈತಿ. ಕೆತ್ತಲು ತೆಗೆದುಕೊಂಡ ಸಮಯ ಒಂದು ಹೇಳಿಕೆ. ಇನ್ನೊಂದು ಹೇಳಿಕೆ, ಮಹಾವೀರನು ತನ್ನ ಅರಮನೆಯನ್ನು ತ್ಯಾಗ ಮಾಡಿದ್ದು ತನ್ನ 30ನೇ ವಯಸ್ಸಿನಲ್ಲೇ ಮನೆ ಬಿಡ್ತಾನೆ. 30ನೇ ವಯಸ್ಸಿನಲ್ಲೇ ಮನೆ ಬಿಟ್ಟಂಥ ಈ ಮಹಾವೀರನು ತನಗೆ ಜ್ಞಾನೋದಯವಾಗಲು 42ನೇ ವಯಸ್ಸಿನಲ್ಲಿ ಜ್ಞಾನೋದಯವಾಗ್ತೈತಿ. ಅದಕ್ಕೆ ಅವನಿಗೆ ಜ್ಞಾನೋದಯವಾಗಲು ತೆಗೆದುಕೊಂಡಂಥ ಒಟ್ಟು ಅವಧಿ 12 ವರ್ಷ. 30 ವರ್ಷಕ್ಕೆ ಮನೆ ಬಿಟ್ಟಿರ್ತಾನೆ, 12ನೇ ವರ್ಷಕ್ಕೆ ಅಂದಾಗ 42ನೇ ವಯಸ್ಸಿಗೆ ಜ್ಞಾನೋದಯ ಆಗ್ತೈತಿ. ಒಟ್ಟು ಎಷ್ಟು ವರ್ಷ ಆಯಿತು? 12 ವರ್ಷ. ಇನ್ನೊಂದು ಹೇಳಿಕೆ ಏನು ಹೇಳಲಾಗ್ತದೆ? ಜೈನ ಧರ್ಮದ ಗ್ರಂಥಗಳು ಯಾವತ್ತಂದಾಗ 12 ಅಂಗಗಳು, 12 ಅಂಗಗಳು. ಒಂದು ಅಂಗ ಪಾಲನೆ ಮಾಡಬೇಕಂದಾಗ ಜೈನ ಧರ್ಮದಲ್ಲಿ ಒಂದು ವರ್ಷ. ಹಂಗೇನಂತಂದಾಗ 12 ಅಂಗಗಳು ಪಾಲನೆ ಮಾಡಬೇಕು 12 ವರ್ಷ. 12 ವರ್ಷ ಆದಮೇಲೆ ಮಹಾಮಸ್ತಕಾಭಿಷೇಕ ಏರ್ಪಡಿಸಲಾಗ್ತೈತೆ ಅಂತೇಳಿ ನಾನು ಎಲ್ಲೋ ಆರ್ಟಿಕಲ್ದಲ್ಲಿ ಓದಿದುಂಟು. ಹಾಗಾಗಿ ಏನಂತಂದಾಗ 12 ವರ್ಷಗಳ ಮಹಾಮಸ್ತಕಾಭಿಷೇಕ ನಡೀತೈತಿ. ಇತ್ತೀಚೆಗೆ ಏನಂತಂದಾಗ 2018ರಲ್ಲಿ 88ನೇ ಮಹಾಮಸ್ತಕಾಭಿಷೇಕ ನಡೀತು. 88ನೇ ಮಹಾಮಸ್ತಕಾಭಿಷೇಕ. ಸ್ನೇಹಿತರೆ, ಮುಂದಿನ ಅಭಿಷೇಕ ಏನಂತಂದಾಗ 2030ರಲ್ಲಿ ನಡೆಯಲಿದೆ. ಅದು ಎಷ್ಟನೇದಂದ 89ನೇದು. ನಿಮಗೊಂದು ಪ್ರಶ್ನೆ ಏನಂತಂದಾಗ ಇಲ್ಲಿ ಕೆಳಗಡೆಗೆ ಕಾಮೆಂಟ್ ಮಾಡೋ ಸಲುವಾಗಿ, ಚಾವುಂಡರಾಯ ರಚಿಸಿದಂಥ ಈ ಕನ್ನಡದ ಕೃತಿ ಚಾವುಂಡರಾಯ ಪುರಾಣ 24 ಜೈನ ತೀರ್ಥಂಕರ ಹೆಸರು ತಿಳಿಸುವಂಥ ಈ ಕನ್ನಡದ ಕೃತಿ. ಹಂಗೇನಂತಂದಾಗ ಚಾವುಂಡರಾಯನ ಇನ್ನೊಂದು ಸಂಸ್ಕೃತದ ಕೃತಿ ಯಾವುದು ಅಂತೇಳಿ ತಿಳಿಸಿ. ಹೀಗೆ ಏನಂತಂದಾಗ 3ನೇ ಅದ್ಭುತ, ಇದರ ಬಗ್ಗೆ ಏನಂತಂದಾಗ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಡಿಸ್ಕಸ್ ಮಾಡೋಣಂತ. ಇನ್ನು 4ನೇ ಅದ್ಭುತಕ್ಕೆ ಹೋಗ್ತೇವೆ. 4ನೇ ಅದ್ಭುತ ಯಾವುದು ಅಂತಂದಾಗ ಗೋಳ ಗುಮ್ಮಟ.
ಗೋಳಗುಮ್ಮಟ. ಈ ಗೋಳಗುಮ್ಮಟ ಏನು ಅದ್ಭುತವಾಗಿ ಮಾಡಲಾಗಿದೆ, ಅದ್ಭುತ ವಂಡರ್ಸ್ ಯಾಕೆ ಮಾಡಲಾಗಿದೆ ಅಂತ ತಿಳಿಲಕ್ಕಾಗಿ ಇದನ್ನು ವಾಸ್ತು ವಿಜ್ಞಾನ ಅದ್ಭುತ, ವಾಸ್ತು ವಿಜ್ಞಾನ ಅದ್ಭುತ ಇಂಪಾರ್ಟೆಂಟ್. ನಿಮಗೆ ಯಾವುದು ಅದ್ಭುತ ಯಾವುದು ಅಂತೇಳಿ ಗೊತ್ತಿರಬೇಕು. ಹಿರೇಬೆಣಕಲ್ಲ ತಂದಾಗ ಬೃಹತ್ ಶಿಲಾಯುಗದ ಅದ್ಭುತ, ಹಂಪಿ ತಂದಾಗ ಪುರಾತತ್ವ ಅದ್ಭುತ, ಆಮೇಲೆ ಗೊಮ್ಮಟೇಶ್ವರ ವಿಗ್ರಹ ತಂದಾಗ ತಾತ್ವಿಕ ಅದ್ಭುತ, ಗೋಳಗುಮ್ಮಟ ತಂದಾಗ ವಾಸ್ತು ವಿಜ್ಞಾನದ ಅದ್ಭುತ, ವಾಸ್ತು ವಿಜ್ಞಾನದ ಅದ್ಭುತ ಗೋಳಗುಮ್ಮಟ. ಗೋಳಗುಮ್ಮಟನ್ನು ಮಹಮ್ಮದ್ ಆದಿಲ್ ಶಾಹಿ ಎಂಬ ವ್ಯಕ್ತಿ ನಿರ್ಮಾಣ ಮಾಡಿದನು. ಮಹಮ್ಮದ್ ಆದಿಲ್ ಶಾಹಿ ಬಿಜಾಪುರದಲ್ಲಿ ಮಹಮ್ಮದ್ ಆದಿಲ್ ಶಾಹಿ ಏನಂತಂದಾಗ ಇದನ್ನು ನಿರ್ಮಾಣ ಮಾಡಿ, ಬಿಜಾಪುರದ ಆದಿಲ್ ಶಾಹಿ ಇದನ್ನು ನಿರ್ಮಾಣ ಮಾಡಿದಂಥ ಅವಧಿ 1627ರಿಂದ 1656 ಅವಧಿಯಲ್ಲಿ ನಿರ್ಮಿಸಲಾಗಿತ್ತು. 1627ರಿಂದ 1656 ಸುಮಾರು 30 ವರ್ಷಗಳ ಕಾಲ ಇದನ್ನು ನಿರ್ಮಿಸಲಾಗಿತ್ತು. ಆಮೇಲೆ ಅಷ್ಟೇ ಅಲ್ಲದೇನಂತಂದಾಗ ಇದು ಯಾವ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದೆ ಅಂದಾಗ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪವನ್ನು ಹೊಂದಿದೆ. ಇಂಡೋ ಇಸ್ಲಾಮಿಕ್ ಅಂದ್ರೆ ಒಂದೇ, ಇಂಡೋ ಪರ್ಸಿಯನ್ ಅಂದ್ರೆ ಸಹಿತ ಒಂದೇ. ಹಾಗಾಗಿ ಪರ್ಸಿಯನ್ ಶೈಲಿಯಲ್ಲಿದೆ, ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಇದು ಜಗತ್ತಿನ 2ನೇ ದೊಡ್ಡದಾದಂಥ ಗೊಮ್ಮಟ, ವರ್ಲ್ಡ್ 2nd ಲಾರ್ಜೆಸ್ಟ್ ಆದಂಥ ಗೊಮ್ಮಟ ಯಾವುದು ಅಂತಂದಾಗ ಗೋಳಗುಮ್ಮಟ. ಅಂದರೆ ಜಗತ್ತಿನ ಅತ್ಯಂತ ದೊಡ್ಡದಾದ ಗೊಮ್ಮಟ ಎಲ್ಲಿದೆ ಅಂತಂದಾಗ ರೋಮ್ ದೇಶದಲ್ಲಿದೆ. ಅದು ರೋಮ್ ನಗರದಲ್ಲಿದೆ. ಇಟಲಿ ದೇಶದ ರಾಜಧಾನಿಯಾದ ರೋಮ್ ನಗರದಲ್ಲಿದ್ದಂಥ ಬೆಸಿಲಿಕಾ ಚರ್ಚ್ ಅಂತೇಳಿ ಕರಿತೀವಿ. ಚರ್ಚ್ ಇದೆ, ಸೇಂಟ್ ಬೆಸಿಲಿಕಾ ಚರ್ಚ್. ಇದು ಜಗತ್ತಿನ ಅತ್ಯಂತ ದೊಡ್ಡದಾದಂಥ ಗೊಮ್ಮಟ. ನಮ್ಮ ಗೋಳಗುಮ್ಮಟ ಜಗತ್ತಿನ 2ನೇ ದೊಡ್ಡದಾದ ಗೊಮ್ಮಟ. ನಿರ್ಮಾಣ ಮಾಡಿದಂಥ ಅವಧಿ ಇಂಪಾರ್ಟೆಂಟು. ಇಂಡೋ ಇಸ್ಲಾಮಿಕ್. ಮಹಮ್ಮದ್ ಆದಿಲ್ ಶಾಹಿ ತನ್ನ ಸಮಾಧಿಗಾಗಿ ಸತ್ತ ಮೇಲೆ ನನ್ನನ್ನು ಅಲ್ಲಿ ಸಮಾಧಿ ಮಾಡಬೇಕಂತೇಳಿ ನಿರ್ಮಿಸಿದಂಥ ಕಟ್ಟಡ. ಈ ಕಟ್ಟಡ ಏನಂತಂದಾಗ ಸುಮಾರು 198 ಅಡಿ ಏನಂತಂದಾಗ ಎತ್ತರವಾಗಿದೆ. 198 ಅಡಿ ಎತ್ತರವಾಗಿದೆ. 198 ಅಡಿ ಎತ್ತರವಾಗಿದೆ. 50 ಮೀಟರ್ ಚೌಕದಲ್ಲಿ ಇದನ್ನು ನಿರ್ಮಿಸಲಾಗಿತ್ತು. 50 ಮೀಟರ್ ಚೌಕದಲ್ಲಿ ನಿರ್ಮಿಸಲಾಗೈತಿ. ಆಮೇಲೆ ಏನಂತಂದಾಗ 7 ಅಂತಸ್ತುಗಳನ್ನು ಒಳಗೊಂಡೈತಿ. 7 ಅಂತಸ್ತುಗಳನ್ನು ಒಳಗೊಂಡಿದ್ದು ಪ್ರತಿ ಅಂತಸ್ತಿಗೆ ಏನಂತಂದಾಗ 15 ಮೆಟ್ಟಿಲುಗಳಿದಾವೆ. ಪ್ರತಿ ಅಂತಸ್ತಿಗೆ 15 ಮೆಟ್ಟಿಲುಗಳಿದ್ದು ಪ್ರತಿ ಅಂತಸ್ತು ದಾಟಿದ ತಕ್ಷಣ ವಿಶ್ರಾಂತಿ ಪಡೆದುಕೊಳ್ಳಲು ಸಮಯವಿದೆ ಅಂದಾಗ ಅವಕಾಶವಿದೆ. ಆಮೇಲೆ ಈ 7 ಅಂತಸ್ತು ಆದಮೇಲೆ ನಾವು ಗೊಮ್ಮಟದ ಒಳಗಡೆಗೆ ಪ್ರವೇಶ ಪಡೆಯಲಾಗ್ತೈತಿ. ಗೊಮ್ಮಟದ ಒಳಗಡೆ ಪ್ರವೇಶ ಪಡೆದಾಗ ಅಲ್ಲಿ 124 ಅಡಿ ದೊಡ್ಡದಾದಂಥ ಗೊಮ್ಮಟವಿದೆ. 124 ಅಡಿ ಅತ್ಯಂತ ದೊಡ್ಡದ ಗೊಮ್ಮಟ ಇದ್ದು ಅಲ್ಲಿ ಪಿಸು ಮಾತಿನ ಗ್ಯಾಲರಿ ಇದೆ, ವೆಸ್ಪ್ರಿಂಗ್ ಗ್ಯಾಲರಿ ಅಂತೇಳಿ. ನಾವು ಒಂದು ಸಲ ಶಬ್ದ ಮಾಡಿದ್ರೆ ಏನಂತಂದಾಗ ಪ್ರತಿ ಧ್ವನಿಸುತ್ತದೆ. ಅಷ್ಟೇ ಅಲ್ಲದೆ ಏನಂತಂದಾಗ ಅಲ್ಲಿ ಏನಂತಂದಾಗ ಗೊಮ್ಮಟದ ಮೇಲ್ಗಡೆಗೆ ಏನಂತಂದಾಗ ಹತ್ತಲು ಏನಂತಂದಾಗ ಸರಪಳಿ ಇತ್ತು. ಈಗೆಲ್ಲ ಸಹಿತ ಸರಪಳಿ ಇದೆ, ಬಟ್ ಯಾರು ಎತ್ತಲು ಸಾಧ್ಯ ಆಗುವುದಿಲ್ಲ. ಆಮೇಲೆ ಅಷ್ಟೇ ಅಲ್ಲದೆ ಇಲ್ಲಿ ಏನಂತಂದಾಗ ಈತನ ರಾಣಿ, ಆಮೇಲೆ ರಾಣಿಯರು ಮತ್ತು ಈತನ ಮಕ್ಕಳ ಸಮಾಧಿ ಇದೆ ಅಂತೇಳಿ ಕರೆಯಲಾಗ್ತೈತಿ. ಇದು ಏನಂತಂದಾಗ 7 ಅದ್ಭುತಗಳಲ್ಲಿ ಸಹಿತ ಒಂದು ಅಂತೇಳಿ ಕರೆಯಲಾಗ್ತದೆ. ಇದು ಮುಂದೊಂದಿನ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಗೊಳ್ಳುವಂಥ ಸಾಧ್ಯತೆ ಇದೆ ಅಂತೇಳಿ ಕರೆಯಲಾಗ್ತೈತಿ. ಇದು ಗೋಳಗುಮ್ಮಟಕ್ಕೆ ಸಂಬಂಧಪಟ್ಟಂತೆ ಇದರ ಶಿಲ್ಪಿಗಳು ಸ್ವಲ್ಪ ಗೊತ್ತಿರಬೇಕು. ಶಿಲ್ಪಿಗಳು ಯಾರು ತಂದಾಗ ಯಾಕೂತ್ ಮತ್ತು ದಾಬುಲ್. ಬಟ್ ಒಂದೊಂದು ದಾಖಲೆ ಪ್ರಕಾರ ಏನಂತಂದಾಗ ಮಲಿಕ್ ಸ್ಯಾಂಡಲ್ ಅಂತೇಳಿ ಕರೆಯಲಾಗ್ತದೆ. ಮಲಿಕ್ ಸ್ಯಾಂಡಲ್ ಏನಂತಂದ್ರೆ ಬಿಜಾಪುರದಲ್ಲಿದ್ದಂಥ ಇಬ್ರಾಹಿಂ ರೋಜಾ. ಬಿಜಾಪುರದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಕಟ್ಟಡಗಳನ್ನು ನಿರ್ಮಿಸಲಾಗಿತ್ತು. ಅಲ್ಲಿ ಗೋಳಗುಮ್ಮಟ ಅಂತೇಳಿ ನೋಡಿದ್ರೆ ಇಬ್ರಾಹಿಂ ರೋಜಾ, ದಕ್ಷಿಣ ಭಾರತ ತಾಜ್ ಮಹಲ್. ಒಂದು ಪ್ರಶ್ನೆ ನಿಮಗೆ, ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತ ತಾಜ್ ಮಹಲ್ ಎಂದು ಕರೆದಂಥ ವ್ಯಕ್ತಿ ಯಾರು ಅಂತೇಳಿ ತಿಳಿಸಿ. ಆಮೇಲೆ ಗಗನ್ ಮಹಲ್ ಇದೆ, ಆಸರ್ ಮಹಲ್ ಇದೆ, ಆನಂದ್ ಮಹಲ್ ಇದೆ, ಆಮೇಲೆ ಬಾರಾ ಕಮನ್ ಇದೆ, ಮೆಹತಾರ್ ಮೇಲೆ ಇದೆ. ಆಮೇಲೆ ಏನಂತಂದಾಗ ಸಾಟ್ ಕಬರ್ ಅಂತೇಳಿದೆ, ಈಗ ಚಿಮ್ನಿ ಮಹಲ್ ಅಂತೇಳಿದೆ. ಆಮೇಲೆ ಅಷ್ಟೇ ಉಪ್ಲಿ ಬುರ್ಜ್ ಅಂತೇಳಿದೆ. ಸೊ ಹಲವಾರು ಏನಂತಂದ ಕಟ್ಟಡಗಳನ್ನು ನೋಡ್ತೇವೆ. ಆಮೇಲೆ ಏನಂತಂದಾಗ ಆ ಶೈಲಿಯ ಲಕ್ಷಣಗಳು ಯಾವುದಾವ ಅಂತೇಳಿ ಈ ಇಂಡೋ ಇಸ್ಲಾಮಿಕ್ ಶೈಲಿ ಅಥವಾ ಇಂಡೋ ಪರ್ಸಿಯನ್ ಶೈಲಿಯ ಲಕ್ಷಣಗಳು ಏನೇನದಾವ ಅಂತೇಳಿ ಮುಂದಿನ ಅವಧಿಯಲ್ಲಿ ನಾವು ನೋಡ್ಕೊತ ಹೋಗೋಣ. ಹಾಗಾಗಿ ಏನಂತಂದಾಗ ನೆಕ್ಸ್ಟ್ ಅದ್ಭುತ ಯಾವುದು ಅಂತೇಳಿ ತಿಳಿಲಕ್ಕಾಗಿ ಅದೇ ಎಷ್ಟನೇ ಅದ್ಭುತ? 5ನೇ ಅದ್ಭುತ. 5ನೇ ಅದ್ಭುತ ಏನಂತ ರಾಜ ಪರಂಪರೆ ಅದ್ಭುತ. ಇದು ರಾಜ ಪರಂಪರೆ ಅದ್ಭುತ ಯಾವುದು ಅಂತೇಳಿ ಈಗಾಗಲೇ ಬೋರ್ಡಲ್ಲಿ ನೋಡ್ತಾ ಇದ್ದೀವಿ. ರಾಜ ಪರಂಪರೆ
ಇಡೀ ಭಾರತದಲ್ಲಿ ಯಾವ ರಾಜರು ನಿರ್ಮಿಸದೇ ಇರತಕ್ಕಂಥ ಪ್ಯಾಲೇಸ್. ಮೈಸೂರು ಅಂದಾಗ ಮೊದಲಿಗೆ ನಮಗೆ ನೆನಪಾಗುವುದು ಪ್ಯಾಲೇಸ್, ಮೈಸೂರು ಅಂದಾಗ ನೆನಪಾಗುವುದು ಅರಮನೆ. ಅಷ್ಟೇ ಅಲ್ಲದೇನಂತ ಭಾರತದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು. ಹೀಗಾಗಿ ರಾಜ ಪರಂಪರೆ ಅಂತೇಳಿ ಕರೆಯಲಾಗ್ತದೆ. ಈ ಮೈಸೂರು ಅರಮನೆ ಏನಂತಂದಾಗ ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಯಾವಾಗ ಅಂದಾಗ 1897ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಯಾವಾಗ ಇದು ಕಂಪ್ಲೀಟ್ ಆಗಿದೆ ಅಂದಾಗ 1911ರಲ್ಲಿ ಮುಕ್ತಾಯಗೊಂಡದ್ದು. ಅಂದಾಗ 1897ರಲ್ಲಿ ಇದ್ದಂಥ ಮೈಸೂರಿನ ದಿವಾನ ಯಾರು ಅಂತೇಳಿ ತಿಳಿಸಿ. ಆಮೇಲೆ 1911ರಲ್ಲಿ ಕಂಪ್ಲೀಟ್ ಆದಾಗ ಯಾರಿದ್ದರು ಅಂತಂದಾಗ ಟಿ ಆನಂದರಾವ್ ಇದ್ರು. ಅದಕ್ಕಾಗಿ ಏನಂತಂದಾಗ ಆಗಿದ್ದಂಥ ಟಿ ಆನಂದರಾವ್ ದಿವಾನ. ಒಡೆಯ ಯಾರಿದ್ದರು ತಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿ ರಾಜಮಾತೆಯಾದಂಥ ಕೆಂಪ ನಂಜಮ್ಮ ಅಮ್ಮಣ್ಣಿ ಅವರ ಆದೇಶದಂತೆ ಏನಂತಂದಾಗ ಇದು ನಿರ್ಮಾಣವಾಗಿದ್ದು ಅಂತೇಳಿ ಕರೆಯಲಾಗ್ತೈತಿ. ಅಷ್ಟೇ ಅಲ್ಲದೆ ಏನಂತಂದಾಗ ಅವಾಗ ನೋಡಿ ಆ ಕಾಲದಲ್ಲಿ ಇದು ಕೇವಲ 41 ಲಕ್ಷದಲ್ಲಿ ಸುಮಾರು 41 ಲಕ್ಷದಲ್ಲಿ ಏನಂತಂದಾಗ ನಿರ್ಮಿಸಲಾಗೈತಿ. ಹೀಗಾಗಿ ಏನಂತಂದಾಗ ಕೆಂಪ ನಂಜಮ್ಮ ಅಮ್ಮಣ್ಣಿ ಹಾಗಾಗಿ ಏನಂತಂದಾಗ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿ. ಆಮೇಲೆ ಅಷ್ಟೇ ಅಲ್ಲದೆ ಮೈಸೂರು ಪ್ಯಾಲೇಸ್ ಇದನ್ನು ಸಹಿತ ಇಂಡೋ ಸಾರ್ಸನಿಕ್ ಆರ್ಕಿಟೆಕ್ಚರ್ದಲ್ಲೈತಿ. ಇಂಡೋ ಸಾರ್ಸನಿಕ್ ಆರ್ಕಿಟೆಕ್ಚರ್ದಲ್ಲಿದೆ ಅಂದಾಗ ಯಾವ ವಾಸ್ತುಶಿಲ್ಪ ಶೈಲಿಯಿದೆ ತಂದಾಗ ಇದು. ಆಮೇಲೆ ಮೈಸೂರು ಅರಮನೆಯ ಶಿಲ್ಪಿ ನಿಮಗೆ ಗೊತ್ತಿದ್ದಾನೆ, ಆತನ ಯಾರು ತಂದಾಗ ಹೆನ್ರಿ ಇರ್ವಿನ್ ಎಂಬ ವ್ಯಕ್ತಿ ಅಂತೇಳಿ ಕರೆಯಲಾಗ್ತೈತಿ ಮೈಸೂರು ಅರಮನೆಯ ಶಿಲ್ಪಿ. ಮೈಸೂರು ಅರಮನೆಯಲ್ಲಿದ್ದಂಥ ಎಲ್ಲ ಪ್ರಮುಖವಾದಂಥ ಈ ತೈಲ ಚಿತ್ರಗಳನ್ನು ಮಾಡಿದಂಥ ವ್ಯಕ್ತಿ ರಾಜ ರವಿವರ್ಮನ್ ಅವರು ಮಾಡಿದ್ದಾರೆ ಅಂತೇಳಿ ಕರೆಯಲಾಗ್ತೈತಿ. ಆಮೇಲೆ ಏನಂತಂದಾಗ ಮೈಸೂರು ಅರಮನೆ ಏನಂತ ಪ್ರಮುಖವಾಗಿ ಈ ಲೈಟ್ ಅಲಂಕಾರದಿಂದ ಪ್ರತಿ ಈ ಸರ್ಕಾರ ರಜಾ ದಿನದಂದು ಅಷ್ಟೇ ಅಲ್ಲದೆ ಏನಂತ ಭಾನುವಾರ ದಿನದಂದು ಈಗ ಲೈಟ್ ಅರಮನೆಯಲ್ಲಿ ಏನಂತಂದಾಗ ಅನಾವರಣಗೊಳಿಸಲಾಗುತ್ತಿದೆ. ಹಾಗಾಗಿ ಏನಂತಂದಾಗ ಈಗಲೂ ಸಹಿತ ಪ್ರತಿ ಭಾನುವಾರ ಅಷ್ಟೇ ಅಲ್ಲದೇನಂತಂದಾಗ ಪ್ರತಿ ಸರ್ಕಾರಿ ರಜಾ ದಿನಗಳ ಅವಧಿಯಲ್ಲಿನೂ ಸಹಿತ ನೀವು ವೀಕ್ಷಿಸಬಹುದು ಅಂತೇಳಿ ಕರೆಯಲಾಗ್ತೈತಿ. ಹಾಗಾಗಿ ಇದು ಇಂಪಾರ್ಟೆಂಟ್. ಇದಕ್ಕಿಂತ ಮೊದಲು ಶ್ರೀಗಂಧ ಕಟ್ಟಿಗೆ ಇದ್ದಂಥ ಅರಮನೆ ಏನಂತಂದಾಗ ಒಂದು ಸಮಾರಂಭದಲ್ಲಿ ಸುಟ್ಟು ಭಸ್ಮವಾದಂಥ ಟೈಮದಲ್ಲಿ ಹೀಗೆ ಮುಂದೊಂದು ದಿನ ಅಂಥ ಅಪಶಕುನ ಅಂಥ ಸೂತಕ ನಮ್ಮ ರಾಜಮನೆತನದಲ್ಲಿ ಉಂಟಾಗಬಾರದು ಅಂತೇಳಿ ರಾಜಮಾತೆ ಕೆಂಪ ನಂಜಮ್ಮ ಅಮ್ಮನಿಯವರು ಏನಂತಂದಾಗ ಪ್ರಯತ್ನದಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆದೇಶದಂತೆ ಇದು ಏನಂತ ನಿರ್ಮಾಣವಾಯಿತು ಅಂತೇಳಿ ಕರೆಯಲಾಗ್ತದೆ. ಟಿ ಆನಂದರಾವ್ ಮೈಸೂರು ಅರಮನೆಯ ನಿರ್ಮಾಪಕರು. ಶಿಲ್ಪಿ ಅಂತಂದಾಗ ಹೆನ್ರಿ ಇರ್ವಿನ್ ಅಂತೇಳಿ ಕರೆಯಲಾಗ್ತದೆ ಸ್ನೇಹಿತರೆ. ಇನ್ನೇನಂತಂದಾಗ ಮೈಸೂರು ಸಂಸ್ಥಾನ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡುವಂಥ ಟೈಮ್ದಲ್ಲಿ ಅದಕ್ಕೆ ಡಿಟೇಲ್ ಆಗಿ ಅಧ್ಯಯನ ಮಾಡೋಣಂತ. ನೆಕ್ಸ್ಟ್ ಅದ್ಭುತ ಯಾವುದು ಅಂತ ಹೇಳ್ತಿಲ್ಲಕ್ಕಾಗಿ ಜೋಗ ಜಲಪಾತ ಇದು ನೈಸರ್ಗಿಕ ಅದ್ಭುತ. ಅವು ಒಂದು ಕಡೆಗೆ ನೋಟ್ ಮಾಡ್ಕೊಂತ ಇರಬೇಕು, ಯಾವುದಕ್ಕೆ ಯಾವ್ದು ಅದ್ಭುತ ಮಾಡಲಾಗಿದೆ ಅಂತೇಳಿ. ನಾವು ಹಿರಿಯ ಬಣಕಲ್ ಅಂತ ಹೇಳಿದೇವಿ. ಹಿರಿಯ ಬಣಕಲ್ ಎಂಬುದು ಏನಂತಂದಾಗ ಯಾವುದಕ್ಕಾಗಿ ಅಂತಂದಾಗ ಬೃಹತ್ ಶಿಲಾಯುಗದ ಅದ್ಭುತ. ಆಮೇಲೆ ಹಂಪಿ ಅಂತ ಹೇಳಿದೇವಿ, ಅದನ್ನು ಪುರಾತತ್ವ ಅದ್ಭುತ. ಆಮೇಲೆ ಮೂರನೇದು ಗೊಮ್ಮಟೇಶ್ವರ ಅಂತ ಹೇಳಿದೆ ವಿಗ್ರಹ ತಾತ್ವಿಕ ಅದ್ಭುತ. ಆಮೇಲೆ ಗೋಳ ಗುಮ್ಮಟ ಅಂತ ಹೇಳಿದೇವಿ, ಅದನ್ನು ಏನಂತಂದಾಗ ವಾಸ್ತು ವಿಜ್ಞಾನ ಅದ್ಭುತ. ಆಮೇಲೆ ಮೈಸೂರು ಅರಮನೆ ಅಂತ ರಾಜ ಪರಂಪರ ಅದ್ಭುತ. ಆಮೇಲೆ ಏನಂತಂದಾಗ ಇದನ್ನು ನೈಸರ್ಗಿಕ ಅದ್ಭುತ ಅಂತೇಳಿ ಕರೆಯಲಾಗ್ತೈತಿ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ್ ತಾಲೂಕಿನಲ್ಲಿ ಐತಿ. ಶಿವಮೊಗ್ಗ ಜಿಲ್ಲೆಯ ಸಾಗರ್ ತಾಲೂಕಿನಲ್ಲಿ ಶರಾವತಿ ನದಿಗೆ ಉಂಟಾಗೈತಿ. ಶರಾವತಿ ನದಿಗೆ ಜೋಗ ಎಂಬ ಪ್ರದೇಶದಲ್ಲಿ, ಜೋಗ ಎಂಬ ಗ್ರಾಮದಲ್ಲಿ ಏನಂತ ಉಂಟಾಗಿದ್ದಕ್ಕಾಗಿ ಜೋಗ ಜಲಪಾತ ಅಂತೇಳಿ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಏನಂತಂದ ಗೇರು ಸೊಪ್ಪ ಜಲಪಾತ ಅಂತ ಸಹಿತ ಕರೀತಾರೆ. ಗೇರು ಸೊಪ್ಪ ಜಲಪಾತ ಎಂತಲೂ ಕರೆಯಲಾಗ್ತೈತಿ, ಗೇರು ಸೊಪ್ಪ ಜಲಪಾತ. ಆಮೇಲೆ ಏನಂತಂದಾಗ ಇನ್ನೊಂದು ಅನುವರ್ತಕ ನಾಮವಾಗಿ ಇದನ್ನು ಏನಂತಂದಾಗ ಭಾರತದ ಏಂಜಲ್ಸ್ ಜಲಪಾತ ಅಂತೇಳಿ ಕರೀತಾರೆ. ಭಾರತದ ಏಂಜಲ್ಸ್ ಅಂತ ಯಾಕೆ ಕರಿತಾರೆ ಅಂದಾಗ ಜಗತ್ತಿನ ಅತ್ಯಂತ ಎತ್ತರವಾದಂಥ ಜಲಪಾತ ಏಂಜಲ್ ಜಲಪಾತ. ಹಂಗೆ ಏಷ್ಯಾ ಖಂಡದ ಅತಿ ಎತ್ತರವಾದಂಥ ಜಲಪಾತ ಯಾವುದಂದಾಗ ಜೋಗ ಜಲಪಾತ. ಅಂದಾಗ ಏಂಜಲ್ ಜಲಪಾತಿನ ಎತ್ತರ ಎಷ್ಟಿದೆ ಅಂದಾಗ 973 ಮೀಟರ್ ಇದೆ.
979 ಮೀಟರ್ ಇದೆ. 979 ಮೀಟರ್ ಇದೆ. ಹಂಗೆ ಜೋಗ ಜಲಪಾತದ ಎತ್ತರ ಎಷ್ಟಿದೆ? 253 ಮೀಟರ್ ಎತ್ತರ ಇದೆ. ಈ ಎಂಜಲ್ ಜಲಪಾತ ಎಲ್ಲಿ ಕಂಡು ಬರ್ತಿತಿ ಅಂತಂದಾಗ ದಕ್ಷಿಣ ಅಮೆರಿಕ ಖಂಡದ ವೆನಿಜುವೆಲಾ ದೇಶದ ಓರಿನಾಕೋ ನದಿಯ ಉಪನದಿಯಾದಂಥ ಚುರ್ರನ್ ನದಿಗೆ ಸೃಷ್ಟಿಯಾಗಿತ್ತು. ದಕ್ಷಿಣ ಅಮೆರಿಕ ಖಂಡದ ವೆನಿಜುವೆಲಾ ದೇಶದಲ್ಲಿ ಓರಿನಾಕೋ ನದಿಯ ಉಪನದಿಯಾದಂಥ ಚುರ್ರನ್ ನದಿಗೆ ಸೃಷ್ಟಿಯಾದದ್ದು ಯಾವುದಂದಾಗ ಎಂಜಲ್ ಜಲಪಾತ. ಹಂಗೇನಂತಂದಾಗ ಶರಾವತಿ ನದಿಗೆ ಸೃಷ್ಟಿಯಾಗದ್ದು ಏನಂತಂದಾಗ ಜೋಗ ಜಲಪಾತ. ಈ ಜೋಗ ಜಲಪಾತದಲ್ಲಿ 4 ಜಲಧಾರಿಗಳಿದಾವೆ. ಹಾಗಾಗಿ ರಾಜ, ರಾಣಿ, ರೊವೆಲ್, ರಾಕೆಟ್ ಅವುಗಳು ಬೀಳುವಂಥ ಆಧಾರವಾಗಿಟ್ಟುಕೊಂಡು ಅವುಗಳಿಗೆ ಹೆಸರಿಡಲಾಗೈತಿ ರಾಜ, ರಾಣಿ, ರೊವೆಲ್, ರಾಕೆಟ್ ಅಂತೇಳಿ ಕರೆಯಲಾಗ್ತೈತಿ. ಅಷ್ಟೇ ಅಲ್ಲದೆ ಏನಂತಂದಾಗ ಇದು ಈ ರಾಜ, ರಾಣಿ, ರೊವೆಲ್, ರಾಕೆಟ್ ಎಂಬುದು ಅತಿ ಎತ್ತರದಿಂದ ಏನಂತಂದ ಕೆಳಗಡೆಗೆ ಬೀಳುವಂಥ ಟೈಮ್ದಲ್ಲಿ ಅತಿ ಹೆಚ್ಚು ಗರ್ಜಿಸ್ತಾವೆ. ಅತಿ ಹೆಚ್ಚು ಗರ್ಜಿಸುವುದಕ್ಕಾಗಿ ಅದನ್ನು ಏನಂತಂದ ಏಷ್ಯಾ ಖಂಡದ ಗರ್ಜಿಸುವ ಜಲಪಾತ ಅಂತೇಳಿ ಕರೀತಾರೆ. ಏಷ್ಯಾ ಖಂಡದ ಗರ್ಜಿಸುವ ಜಲಪಾತ, ಏಷ್ಯಾ ಖಂಡದ ಗರ್ಜಿಸುವ ಜಲಪಾತ ಅಂದಾಗ ಇದನ್ನು ಇಂಗ್ಲೀಷ್ನಲ್ಲಿ ರೋರಿಂಗ್ ವಾಟರ್ ಫಾಲ್ಸ್ ಇನ್ ಏಷ್ಯಾ ಕಾಂಟಿನೆಂಟ್. ರೋರಿಂಗ್ ವಾಟರ್ ಫಾಲ್ಸ್, ರೋರಿಂಗ್ ವಾಟರ್ ಫಾಲ್ಸ್ ಇನ್ ಏಷ್ಯಾ ಕಾಂಟಿನೆಂಟ್ ಅಂತೇಳಿ ಕರೆಯಲಾಗ್ತೈತಿ. ಹೀಗಾಗಿ ಶರಾವತಿ ನದಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಉಗಮವಾಗ್ತಕ್ಕಂಥ ಈ ನದಿ ಹಾಗೆ ಏನಂತಂದಾಗ ಹರ್ಕೋಂತ ಬರುವಂಥ ಟೈಮ್ದಲ್ಲಿ ಇದಕ್ಕೆ ಮೊದಲಿಗೆ ಏನಂತಂದಾಗ ಒಂದು ಹಿರಿಯ ಭಾಸ್ಕರ್ ಅಂತೇಳಿ ಒಡೆಯರ್ ಕಾಲದಲ್ಲಿ ಅಣೆಕಟ್ಟು ಕಟ್ಟಲಾಗಿತ್ತು. ಆ ಹಿರಿಯ ಭಾಸ್ಕರ್ ಆದಮೇಲೆ ಅದರ ಮುಂಭಾಗದಲ್ಲಿ ಲಿಂಗನಮಕ್ಕಿ ಅಣೆಕಟ್ಟು ಕಟ್ಟಲಾಯಿತು. ಅದಕ್ಕೆ ಎತ್ತರವನ್ನು ಕಟ್ಟಿದ್ದಕ್ಕಾಗಿ ಹಿರಿಯ ಭಾಸ್ಕರ್ ಅಣೆಕಟ್ಟು ಅದು ಮುಳುಗಿ ಹೋಯಿತು. ಆಮೇಲೆ ಅಷ್ಟೇ ಅಲ್ಲದೇನಂತಂದಾಗ ಆ ಲಿಂಗನಮಕ್ಕಿ ಅಣೆಕಟ್ಟು ಕರ್ನಾಟಕದಲ್ಲಿ ಅತಿ ಹೆಚ್ಚು ವಾಟರ್ ಸ್ಟೋರೇಜ್ ಕ್ಯಾಪಾಸಿಟಿ ಹೊಂದಿದಂಥ ಅಣೆಕಟ್ಟು, ಅತಿ ಹೆಚ್ಚು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದಂಥ ಅಣೆಕಟ್ಟು ಲಿಂಗನಮಕ್ಕಿ ಅಣೆಕಟ್ಟು ಶರಾವತಿ ನದಿಗೆ ಕಟ್ಟಲಾಗಿದೆ ಅಂತೇಳಿ ಗೊತ್ತಾಗ್ತೈತಿ. ಅಷ್ಟೇ ಅಲ್ಲದೇನಂತಂದಾಗ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದನೆ ಮಾಡುವಂಥ ನದಿ ಕಣಿವೆ ಯಾವುದು ಅಂತಂದಾಗ ಈ ಶರಾವತಿ ನದಿ ಕಣಿವೆ ಅಂತೇಳಿ ಹೇಳಲಾಗ್ತೈತಿ. ಮುಂದೆ ಶರಾವತಿ ನದಿ ಏನಂತಂದಾಗ ಹರ್ಕೊಂತ ಹೋಗಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಬಳಿ ಏನಂತಂದಾಗ ಅರಬ್ಬಿ ಸಮುದ್ರವನ್ನು ಸೇರ್ತೈತಿ. ಆ ಹೊನ್ನಾವರ ಬಳಿ ಅರಬ್ಬಿ ಸಮುದ್ರವನ್ನು ಸೇರೋದಕ್ಕಿಂತ ಮೊದಲು ಇದಕ್ಕೆ ಏನಂತಂದಾಗ ಸೇತುವೆಯನ್ನು ನಿರ್ಮಿಸಲಾಗೈತಿ. ಅದು ಏನಂತಂದಾಗ ಕರ್ನಾಟಕದ ಅತ್ಯಂತ ಉದ್ದವಾದ ರೈಲ್ವೆ ಸೇತುವೆ ಕೊಂಕಣ್ ರೈಲ್ವೆಗೆ ನಿರ್ಮಿಸಲಾಗೈತಿ ಅಂತೇಳಿ ಹೇಳಲಾಗ್ತೈತಿ. ಆಮೇಲೆ ಏನಂತಂದಾಗ ಮುಂದೆ ಕೊನೆಯ ಅದ್ಭುತ ಯಾವುದು ಅಂತಂದಾಗ ಅದೇ ನೇತ್ರಾಣಿ ದ್ವೀಪ, ನೇತ್ರಾಣಿ ಐಲ್ಯಾಂಡ್, ನೇತ್ರಾಣಿ ದ್ವೀಪ ಅಂತೇಳಿ ಕರಿತೀವಿ. ಇದು ಸಹಿತ ಏನಂತಂದಾಗ ನೈಸರ್ಗಿಕ ಅದ್ಭುತ. ನೋಡಿ, 2 ನೈಸರ್ಗಿಕ ಅದ್ಭುತ ಇದು ಸಹಿತ. ಇದು ಯಾವ ಜಿಲ್ಲೆಯಲ್ಲಿ ಅಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತೈತಿ. ಭಟ್ಕಳ ತಾಲೂಕಿನಲ್ಲಿ ಕಂಡು ಬರ್ತೈತಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಕಂಡು ಬರ್ತೈತಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಕಂಡು ಬರ್ತೈತಿ. ಮುರುಡೇಶ್ವರ ಅಂತೇಳಿ ಕೇಳಿದ್ದೀರಿ ನೋಡಿ. ಮುರುಡೇಶ್ವರ ಸಮೀಪದಲ್ಲಿ ಎಷ್ಟು ನ್ಯಾಟಿಕಲ್ ಮೈಲ್ದಲ್ಲಿ ಕಂಡು ಬರ್ತೈತಿ ಅಂತಂದಾಗ 10 ನ್ಯಾಟಿಕಲ್ ಮೈಲ್. 10 ನ್ಯಾಟಿಕಲ್ ಮೈಲದಲ್ಲಿ ಏನಂತಂದಾಗ ನೇತ್ರಾಣಿ ಐಲ್ಯಾಂಡ್ ಅಂತೇಳಿ ಕಂಡು ಬರ್ತೈತಿ. ಅಂದಾಗ ನಿಮಗೊಂದು ಪ್ರಶ್ನೆ ಅಲ್ಲಿ, ಒಂದು ನ್ಯಾಟಿಕಲ್ ಮೈಲ್ ಈಸ್ ಈಕ್ವಲ್ ಟು ಎಷ್ಟು ಮೀಟರ್? ಹೌ ಮನಿ ನ್ಯಾಟಿಕಲ್ ಮೈಲ್ ಈಸ್ ಈಕ್ವಲ್ ಟು 1 ಮೀಟರ್. ಅದರ ಮುಂದೆ ಭಾರತವು ಎಷ್ಟು ನ್ಯಾಟಿಕಲ್ ಮೈಲ್ ಏನಂತಂದಾಗ ಜಲಗಡಿಯನ್ನು ಹೊಂದಿದೆ ಅಂತೇಳಿ ಎರಡಕ್ಕೂ ಆನ್ಸರ್ ಮಾಡಿ. ಹೀಗಾಗಿ ಅಷ್ಟೇ ಅಲ್ಲದೆ ಏನಂತಂದಾಗ ಇದನ್ನು ಐತಿಹಾಸಿಕವಾಗಿ ಪೌರಾಣಿಕವಾಗಿ ಏನಂತ ಕರಿತೇವೆ ಅಂತಂದಾಗ ಇದು ನೇತ್ರಾಣಿ ದ್ವೀಪದಲ್ಲಿ ಅತಿ ಹೆಚ್ಚು ಪಾರಿವಾಳಗಳಿದ್ದಕ್ಕಾಗಿ ಅದನ್ನು ಪಾರಿವಾಳ ದ್ವೀಪ ಅಂತೇಳಿ ಕರಿತೀವಿ. ಅಥವಾ ಏನಂತಂದಾಗ ಪೀಜನ್ ಐಲ್ಯಾಂಡ್ ಅಂತೇಳಿ ಕರಿತಾರೆ, ಪೀಜನ್ ಐಲ್ಯಾಂಡ್. ಆಮೇಲೆ ಅಷ್ಟೇ ಅಲ್ಲದೇನಂತಂದಾಗ ಇದು ಹೃದಯದ ಆಕಾರದಲ್ಲಿದೆ. ಅಷ್ಟೇ ಅಲ್ಲದೇನಂತಂದಾಗ ಇದನ್ನು ಮಾರುತಿ ದ್ವೀಪ, ಅಂಜನೇಯ ದ್ವೀಪ ಅಂತೇಳಿ ಕರಿತಾರೆ. ಅಂಜನೇಯ ದ್ವೀಪ, ಮಾರುತಿ ದ್ವೀಪ ಅಂತ ಯಾಕೆ ಕರೆಯಲಾಗ್ತಿತ್ತು ಅಂದಾಗ ಅಂಜನೇಯನ ಏನಂತಂದಾಗ ಪರ್ವತವನ್ನು ತೆಗೆದುಕೊಂಡು ಹೊತ್ತುಕೊಂಡು ಬಂದಿದ್ದಕ್ಕಾಗಿ ಐತಿಹಾಸಿಕವಾಗಿ ಹಾಗೆ ಪಾರಿವಾಳಗಳು ಅಧಿಕವಾಗಿ ವಾಸವಾಗಿದ್ದಕ್ಕಾಗಿ ಇದು ಯಾವ ಆಕಾರದಲ್ಲಿದೆ ಅಂತಂದಾಗ ಈ ಹಾರ್ಟ್ ಶೇಪ್ದಲ್ಲಿದೆ. ಅಷ್ಟೇ ಅಲ್ಲದೇನಂತಂದಾಗ ಹಲವಾರು ಏನಂತಂದಾಗ ಜಲಚರ ಜೀವಿಗಳು ವಾಸವಾಗಲು ಯೋಗ್ಯವಾದಂಥ ಸ್ಥಳ ಅವಕಾಶ ಅಲ್ಲಿದೆ. ಹಾಗಾಗಿ ಏನಂತಂದಾಗ ಅಲ್ಲಿ ಏನಂತಂದಾಗ ಚಿಪ್ಪುಗಳು, ಅಷ್ಟೇ ಅಲ್ಲದೇನಂತಂದಾಗ ಈ ಹವಳದ ದಿಬ್ಬಗಳು ಅಂತ ಹೇಳ್ತೇವಲ್ಲ, ಈ ಹವಳದ ಏನಂತಂದಾಗ ದಿಬ್ಬಗಳು ಏನಂತಂದಾಗ ಈ ಜಾಗದಲ್ಲಿ ಪರ್ಸ್ಗಳು ಏನಂತಂದಾಗ ಕಂಡು ಬರ್ತಾವು. ನೈಸರ್ಗಿಕವಾಗಿ ಏನಂತಂದಾಗ ಇದು
ಕರ್ನಾಟಕದ 7 ಅದ್ಭುತಗಳು ಎಂದು ಗುರುತಿಸಲಾಗಿದೆ. ಆಮೇಲೆ ಇದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಹಲವಾರು ದ್ವೀಪಗಳು ಕಂಡು ಬರ್ತಾವು. ಒಂದು ಕಾಂಜಿಗುಡ್ಡ ದ್ವೀಪ ಅಂತೇಳಿ ಕರಿತೀವಿ, ಕಾಂಜಿಗುಡ್ಡ ದ್ವೀಪ ಅಂತೇಳಿ ಕರಿತೀವಿ. ಮೋಗೇರ್ ಗುಡ್ಡ ದ್ವೀಪ ಅಂತೇಳಿ ಕರಿತೀವಿ, ಮೋಗೇರ್ ಗುಡ್ಡ ದ್ವೀಪ ಅಂತೇಳಿ. ಆಮೇಲೆ ದೇವಗಢ್ ಐಲ್ಯಾಂಡ್ ಅಂತೇಳಿ ಕರಿತೀವಿ, ಮೋಗೇರ್ ಗುಡ್ಡ ಅಂತೇಳಿ. ಆಮೇಲೆ ದೇವಗಢ್ ಐಲ್ಯಾಂಡ್ ಅಂತೇಳಿ ಕರಿತೀವಿ, ದೇವಗಢ್. ಆಮೇಲೆ ಅಂಜು ದ್ವೀಪ ಅಂತೇಳಿ ಕರಿತೀವಿ, ಅಂಜು ದ್ವೀಪ. ಇದು ಕರ್ನಾಟಕದ ಅತ್ಯಂತ ಸುಂದರವಾದಂಥ ದ್ವೀಪ ಅಂತೇಳಿ ಕರಿತೀವಿ. ಇನ್ನು ಏನಂತಂದಾಗ ಬಸವರಾಯನ ದುರ್ಗ ದ್ವೀಪ ಅಂತೇಳಿ ಕರೆಯಲಾಗ್ತೈತಿ. ಆಮೇಲೆ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಮಲ್ಪೆ ಬೀಚ್ಗೆ ಸಮೀಪದಲ್ಲಿದ್ದಂಥ ಸೇಂಟ್ ಮೇರಿ ಐಲ್ಯಾಂಡ್ ಅಥವಾ ಕೋಕೋನಟ್ ಐಲ್ಯಾಂಡ್. ಹಿಂಗೆ ಏನಂತಂದಾಗ ಕರ್ನಾಟಕವು ಸಹಿತ ಹಲವಾರು ದ್ವೀಪಗಳನ್ನು ಒಳಗೊಂಡಿದ್ದು, ಅದರಲ್ಲಿ ಒಂದು ದ್ವೀಪವನ್ನು ನಾವು ಹಲವಾರು ಲಕ್ಷಣಗಳನ್ನು ಆಧಾರದ ಇಟ್ಟುಕೊಂಡು ಈ ನೇತ್ರಾಣಿಯನ್ನು ಕರ್ನಾಟಕದ 7 ಅದ್ಭುತಗಳೆಂದು ನಾವು ಮಾಡಲಾಗಿದೆ. ಹೀಗೆ ಏನಂತಂದಾಗ ಸ್ನೇಹಿತರೆ, ನಾನು ಏನಂತಂದಾಗ ಈ ಸಂಕ್ಷಿಪ್ತವಾಗಿ ಈ 7 ಅದ್ಭುತಗಳನ್ನು ಏನಂತಂದಾಗ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಬಟ್ ಏನಂತಂದಾಗ ನಾನು ಈ ಆನ್ಲೈನ್ ತರಗತಿಗಳು ಅಷ್ಟೇ ಅಲ್ಲದೆ ಏನಂತಂದಾಗ ಈ ವಿಡಿಯೋ ಕ್ಲಾಸ್ಗಳು, ಯೂಟ್ಯೂಬ್ ಕ್ಲಾಸ್ಗಳು ಏನಂತಂದಾಗ ಬಹಳಷ್ಟು ಹಿಂದಿನಿಂದ ಬೇಡಿಕೆ ಇತ್ತು, ಬಹಳಷ್ಟು ಹಿಂದಿನಿಂದ ನೀವೆಲ್ಲರೂ ಕೇಳ್ತಾ ಇದ್ರಿ. ಬಟ್ ಅದು ಈಗೇನಂತಂದಾಗ ಕಾಲ ಕೂಡಿ ಬಂದಿದೆ. ಇದಕ್ಕಿಂತ ಮೊದಲು ಏನಂತಂದಾಗ ನಾವು ಬೇರೆ ಬೇರೆ ಕಡೆಗೆ ಏನಂತ ಕ್ಲಾಸ್ ಮಾಡ್ಕೊತ ಇದ್ದಿದ್ದಕ್ಕಾಗಿ ನನಗೆ ಸಮಯ ಇಲ್ಲದೇ ಇದ್ದಿದ್ದಕ್ಕಾಗಿ ಈಗ ನಾನೇನಂತಂದಾಗ ಬಿಟ್ಟಿದ್ದೆ. ನನ್ನ ಆತ್ಮೀಯ ವ್ಯಕ್ತಿಯಾದಂಥ ಹುಸೇನಪ್ಪ ನಾಯಕ ಸರ್ ಅವರು ಏನಂತಂದಾಗ ನನಗೆ ಅವಾಗ ನೀಡೋದು ಕೇಳ್ತಾ ಇದ್ದಾರೆ, ಸರ್ ನೀವು ಯೂಟ್ಯೂಬ್ ಕ್ಲಾಸ್ ಮಾಡಿ ಅಂತೇಳಿ ಕೇಳ್ತಾ ಇದ್ದರು. ಬಟ್ ಇವತ್ತು ಏನು ವಿಶೇಷತೆ ಗೊತ್ತೇನು, ಅವ್ರ ಸ್ಟುಡಿಯೋದಲ್ಲೇ ಬಂದು ಏನಂತಂದಾಗ ನಾನು ತರಗತಿ ಮಾಡ್ತಾ ಇದ್ದದ್ದು. ಅಷ್ಟೇ ಅಲ್ಲದೇನಂತಂದಾಗ ಆತ್ಮೀಯ ಆದಂಥ ವ್ಯಕ್ತಿ ನಮ್ಮ ಸ್ಟುಡಿಯೋದಲ್ಲಿ ಬಂದು ಕ್ಲಾಸ್ ಮಾಡಿ ಸರ್ ನಾನೇ ನಿಮಗೇನಂತಂದಾಗ ಈ ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡಿಕೊಡ್ತೀನಿ ಅಂತೇಳಿ ಹೇಳಿದರು. ಅಷ್ಟೇ ಅಲ್ಲದೇನಂತಂದಾಗ ಇನ್ನೊಂದು ಅವರು ಏನಂತಂದಾಗ ಹೊಸ ಪುಸ್ತಕವನ್ನು ಬರೆದಿದ್ದಾರೆ. ಅದು ಏನಂತ ಸಮಾಜ ವಿಜ್ಞಾನ. ಇದರಲ್ಲಿ DSRT 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಮತ್ತು ಫಸ್ಟ್ PUC ಸೆಕೆಂಡ್ PUC ಎಲ್ಲನೂ ಒಳಗೊಂಡಂತೆ ಒಂದು ಬುಕ್ಸ್ ಮಾಡಿದ್ದಾರೆ. ಇದರಲ್ಲಿ ಏನಂತಂದಾಗ ಎಲ್ಲ ವಿಷಯಗಳು ಇತಿಹಾಸ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ವ್ಯವಹಾರ ಇವುಗಳನ್ನೆಲ್ಲ ಏನಂತಂದಾಗ ಇಟ್ಟಂತೆ ಇದನ್ನೇನಂತ ವಿಶೇಷವಾಗಿ TET, GPSTR, HSTR ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ ತಂದಾಗ ಬುಕ್ಕನ್ನು ರೆಡಿ ಮಾಡಿದ್ದಾರೆ. ಇದನ್ನು ಸಹಿತ ನೀವು ತೆಗೆದುಕೊಂಡು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಏನಂತಂದಾಗ ಕೇಳಿಕೊಳ್ತೀನಿ. ಅಷ್ಟೇ ಅಲ್ಲದೇನಂತಂದಾಗ ಇವತ್ತು ನನಗೆ ಇಲ್ಲಿ ನೀವು ನನಗೆ ಕ್ಲಾಸ್ ಮಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಮ ಸಂಸ್ಥೆಗೆ ಮತ್ತು ಏನಂತಂದಾಗ ವೈಯಕ್ತಿಕ ಪರವಾಗಿ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಅಷ್ಟೇ ಅಲ್ಲದೇನಂತಂದಾಗ ಈಗ ನಾನು ನಿಮ್ಮಂಥವ್ರು ಎಷ್ಟೋ ಏನಂತಂದಾಗ ವಿಡಿಯೋಗಳನ್ನು ನಾನು ನೋಡಿ ಏನಂತಂದಾಗ ಈ ತರಗತಿಯನ್ನು ಸ್ಟಾರ್ಟ್ ಮಾಡಿದ್ದು. ಅದಕ್ಕಾಗಿ ಸರ್ವಜ್ಞ ಒಂದು ವಚನ ಹೇಳ್ತಾನೆ. ಹಾಗಾಗಿ ಸರ್ವಜ್ಞನೆಂಬುವನು ಏನಂತಂದ ಗರ್ವದಿಂದ ಆದವನೇ, ಸರ್ವಗಳ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತನೇರಿದ ಸರ್ವಜ್ಞ ಅಂತ ಹೇಳಲಾಗ್ತದ. ಅದಕ್ಕಾಗಿ ಈ ಚಿಕ್ಕದಾಗಿ ನನ್ನ ತರಗತಿಗಳನ್ನು ಅವಲೋಕನ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಅಷ್ಟೇ ಅಲ್ಲದೇನಂತಂದಾಗ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ನಾನು ಏನು ತರಗತಿಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಾಮೆಂಟು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಿಮ್ಮ ಅನಿಸಿಕೆಗಾಗಿ ಕಾಯ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಶುಭ ದಿನ.